ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆರ್ಥಿಕ ಸಂಕಷ್ಟಗಳಿರಲಿ, ದಾಂಪತ್ಯದಲ್ಲಿ ವಿರಸವಿರಲಿ, ಅಥವಾ ದಿನಂಪ್ರತಿ ಯಾವುದೋ ಒಂದು ಸಮಸ್ಯೆಯಲ್ಲಿ ನರಳುತ್ತಿರ್ತಕ್ಕಂಥವರಿಗೆ ಈ ತಂತ್ರಸಾರ 11 ದಿನ ನಿಮ್ಮ ವಾಸ್ತುಗೃಹದಲ್ಲೇ ಮಾಡ್ತಕ್ಕಂಥದ್ದು. ಅರ್ಧ ಕೆಜಿ ಅಕ್ಕಿ ನಮ್ಮ ಮನೇಲಿ ಇಲ್ಲ ಅಂದ್ರು ಬಿಸಿನೀರು ಕಾಯಿಸಿ 2 ಸ್ಪೂನ್ ಅಕ್ಕಿ ಇಟ್ಕಲ್ಸಿ ಗಂಜಿ ಮಾಡ್ಕೊಂಡು ಕುಡಿಯೋಣ. ಪಕ್ಕದ ಮನೆಗೆ ಹೋಗಿ ಭಿಕ್ಷೆ ಬಿಡೋದು ಬೇಡ. ನಾವು ನಮಗೆ ಬಡತನ ಇದ್ರು ಸಹಿತ ನಮ್ಮ ಪತಿದೇವರನ್ನ ನಾವು ಬೀದಿಗಿಟ್ಟು ಹರಾಜು ಹಾಕಬಾರ್ದು. ತಾಯಿಯ ಅನುಗ್ರಹದಿಂದ ಚಿತ್ರದುರ್ಗದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿವಸ ತಾವು ಮಾಡ್ತಾ ಇರತಕ್ಕಂಥ ಪೂಜಾ ಫಲಾಫಲಗಳು ಪ್ರತಿಯೊಬ್ಬರಿಗೂ ಕೂಡ ಸಿಗ್ಲಿ ಅಂತ ನಾನು ಕೂಡ ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಓಂ ಮಹಾಲಕ್ಷ್ಮೀ ನಮೋ ನಮಃ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಪ್ರದಾಯೈ ನಮೋ ನಮಃ. ಓಂ ವಿಶ್ವಜನನ್ಯೈ ನಮೋ ನಮಃ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೋಡಿದ್ರಿ, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಚಿತ್ರದುರ್ಗ ಜಿಲ್ಲೆಗೆ ತೆರಳಿದ್ರು. ಅಲ್ಲಿ ಮಹಾಲಕ್ಷ್ಮಿ ನಮೋಸ್ತುತಿ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಕ್ತಿ ದೇವತೆಗಳ ಸಂಗಮ ಅಂದರೆ ಗ್ರಾಮ ದೇವತೆಗಳಿಗೆ ವಿಶೇಷವಾದಂತಹ ಪೂಜಾ ಕಾರ್ಯವನ್ನು ಕೂಡ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಮಹಾಲಕ್ಷ್ಮಿ ಅಮ್ಮನವರ ಅನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು, ಆ ಮೂಲಕ ಹೇಗೆ ಸ್ಥಿರ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ನೆಲೆ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಅನುಷ್ಠಾನವನ್ನು ಕೂಡ ಈ ಸಂದರ್ಭದಲ್ಲಿ ಗುರುಜಿಯವರು ತಿಳಿಸ್ಕೊಟ್ರು. ಹಾಗಾಗಿ ಇದೇ ಬರುವ ಶನಿವಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೆರವೇರಿಸಲಾದಂತಹ ಮಹಾಲಕ್ಷ್ಮಿ ನಮೋಸ್ತುತಿ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನೀವು ನೋಡಬಹುದು. ತಪ್ಪದೇ ವೀಕ್ಷಿಸಿ. ಇನ್ನು ಭಾನುವಾರ ನಿಮಗೆಲ್ಲ ಗೊತ್ತಿದೆ, ಭಾನುವಾರದ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ತಿಳಿಸೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ವನಸರಿಯ ಮುಖಾಂತರ ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ತಿಳಿಸ್ಕೊಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಹಾಗಾಗಿ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ತಪ್ಪದೇ ವೀಕ್ಷಿಸಿ. ಇನ್ನು ಗುರುಜರನ್ನ ಭೇಟಿಯಾಗಬೇಕು, ಶ್ರೀನಿವಾಸ್ ಶರ್ಮಾ ಅವ್ರನ್ನ ಭೇಟಿಯಾಗಬೇಕು ಅಂದರೆ ಅದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಇರುವಂಥ ದೂರವಾಣಿ ಸಂಖ್ಯೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವ್ರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗ್ಬೋದು. ಭೇಟಿಯಾಗುವಂಥ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ 9980520171 9980520171. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಗುರುಜರನ್ನ
ಅವರನ್ನ ಭೇಟಿಯಾಗಿ, ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ಭೇಟಿಯಾಗಿ, ಆ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಶುಭ ಗುರುವಾರ. ಹಾಗಾಗಿ ನಾವೆಲ್ಲರೂ ಮಂತ್ರಾಲಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು पूज्याय राघवेंद्राय सत्यधर्मव्रताय चावजितां कल्पवृक्षाय नमतां कामधेनवे श्री भारतीय रमण मुख्य प्राणांतर्गत इष्टदेवता कुलदेवतात्मिक ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಕಲಿಯುಗದ ಕಾಮಧೇನು, ನಡೆದಾಡೋ ದೇವರು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವು. ಇವತ್ತಿಗೂ ಸಹಿತ ಗುರುವಾರಗಳಲ್ಲಿ ಪ್ರತಿ ಗುರುವಾರ ಯಾರೊಬ್ಬರು ಗುರು ರಾಘವೇಂದ್ರ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರನ್ನ ಬೆಂಬಿಡದೆ ಅವ್ರನ್ನ ಕಾಪಾಡ್ತಕ್ಕಂಥ ದೈವ ಇವತ್ತಿಗೂ ವಿದ್ಯಾರ್ಥಿಗಳಿಗಾಗಲಿ, ನೊಂದು ಬರ್ತಕ್ಕಂಥವ್ರಿಗಾಗಲಿ, ಸಂಸಾರದಲ್ಲಿ ನೊಂದಿರ್ತಕ್ಕಂಥವ್ರಿಗಾಗಲಿ, ಸಮಸ್ಯೆ ಸಾಗರೋಪಾದಿಯಲ್ಲಿದ್ದರೂ ಸಹಿತ ಅದನ್ನು ಮಂಜಿನಗಡ್ಡೆ ಥರ ಕರಗಿಸುವಂಥ ಚೈತನ್ಯ ಶಕ್ತಿ ನಡೆದಾಡೋ ದೇವರು ಕಲ್ಪವೃಕ್ಷ ಕಾಮಧೇನು ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರವೇ ಇದೆ. ಬೋಲೋ ರಾಘವೇಂದ್ರ ಭಗವಾನ್ ಕಿ ಜೈ. ಈಗ ಗುರುಜನ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜನ ಮತ್ತು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರಾಯ ನಮಃ 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 ಶ್ರೀಂ ಗುರು ರಾಘವೇಂದ್ರಾಯ ನಮಃ. ಅತ್ಯಂತ ದಯಾನಿಧಿ ಶ್ರೀ ಗುರು ರಾಘವೇಂದ್ರಾಯ ನಮಃ.
ಜಗದ್ಗುರುಗಳಾದಂತಹ ಆದಿಶಂಕರರನ್ನು, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಕಲಿಯುಗದಲ್ಲಿ ಪ್ರತಿಯೊಬ್ಬರನ್ನು ಸಹಿತ ಕಣ್ಗಳಲ್ಲೇ, ತನ್ನ ಕಣ್ಗಳಿಂದಲೇ ಸಮಸ್ಯೆಗಳನ್ನು, ಕಷ್ಟಗಳನ್ನು ಹೊಡೆದೋಡಿಸುವಂತಹ ಶಕ್ತಿ ಬಾಬರವ್ರದ್ದು. ಬಾಬರವರ ಸಾನ್ನಿಧ್ಯದಲ್ಲಿ ಬರ್ತಕ್ಕಂಥ ಭಕ್ತರು ಅವರ ಕಣ್ಗಳನ್ನು ನೋಡಿ ಕಣ್ಣೀರು ಹಾಕೋರಿದ್ದಾರೆ, ಆನಂದ ಭಾಷ್ಯವನ್ನು ಸುರಿಸ್ತಕ್ಕಂಥವರಿದ್ದಾರೆ, ಒಮ್ಮೆ ನಿಮ್ಮನ್ನು ನೋಡಿದ್ರೆ ಸಾಕು ಭಗವಂತ ಅಂತಕ್ಕಂಥವರಿದ್ದಾರೆ. ಆದರೆ ಯಾರೊಬ್ಬರನ್ನ ಬಂದರೂ, ಯಾರೊಬ್ಬರಾದರೂ ಸಹಿತ, ಎಲ್ಲರೂ ಸಹಿತ ಬಾಬಾರವರ ಮುಂದೆ ನಿಂತಾಗ ಅವರ ಕಣ್ಗಳನ್ನು ತದೇಕ ಚಿತ್ತದಿಂದ ನೋಡಿದಾಗ ಬಾಬಾರವರು ಮಾತಾಡ್ತಿದ್ದಾರೆ, ಅವರ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ, ಅವರ ನೋವನ್ನು ಆಲಿಸ್ತಾ ಇದ್ದಾರೆ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಕಲಿಯುಗದಲ್ಲಿ ಅದೊಂದು ವಿಶೇಷವೇ ಸರಿ. ಅಂತಹ ವಿಶೇಷತೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆ ನೇತ್ರಗಳಲ್ಲಿದೆ, ಕಣ್ಗಳಲ್ಲಿದೆ. ಅಂತಹ ಕಣ್ಗಳಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಗುರುವಿನ ಅನುಗ್ರಹ ಇರಲಿ. ಇನ್ನು ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರು, ದತ್ತ ಮಹಾರಾಜರು, ಜೈ ಗುರುದತ್ತ, ಆ ಗುರು ದತ್ತಾತ್ರೇಯರ ಆರಾಧನಾ ಮಹೋತ್ಸವ ಇವತ್ತಿಗೂ ಸಹಿತ ನಡೆಯುತ್ತೆ. ಇವತ್ತಿಗೂ ಗಾಣಗಾಪುರ ಕ್ಷೇತ್ರ, ಒಂದಷ್ಟು ಕ್ಷೇತ್ರಗಳಲ್ಲಿ ಗುರು ದತ್ತಾತ್ರೇಯರು ಯಾವುದೋ ಒಂದು ರೂಪದಲ್ಲಿ ಬಂದು ಹೋಗ್ತಾರೆ ಅಂತ ಇವತ್ತಿಗೂ ವಾಡಿಕೆ ಇದೆ. ಶ್ರೀ ಕ್ಷೇತ್ರ ಕರವೀರಪುರ, ಕೊಲ್ಲಾಪುರದಲ್ಲಿರ್ತಕ್ಕಂತಹ ಗುರು ದತ್ತರ ವಿಶೇಷವಾಗಿರ್ತಕ್ಕಂಥ ಪಾದುಕೆಗಳಿರ್ತಕ್ಕಂಥ ಸಾನ್ನಿಧ್ಯ ಇದೆ. ಅಲ್ಲೂ ಒಂದು ಶಿವಲಿಂಗದ ಆರಾಧನೆ ಇದೆ. ಅಲ್ಲೂ ಸಹಿತ ದತ್ತರು ಬಂದು ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ಇವತ್ತಿಗೂ ಅಲ್ಲಿರ್ತಕ್ಕಂಥ ಜನಗಳಲ್ಲಿದೆ. ಹಾಗಾಗಿ ಯಾರೇ ಸಾಧು ಸಂತರು ಬರಲಿ, ಯಾವುದೇ ಪ್ರಾಣಿ ಪಕ್ಷಿಗಳು ಬರಲಿ, ಆ ಸಮಯಕ್ಕೆ ಬರ್ತಕ್ಕಂಥವ್ರನ್ನ ಭಾಳಷ್ಟು ಗೌರವದಿಂದ ಆತಿಥ್ಯ ಮಾಡ್ತಾರೆ. ಅಂದರೆ ಇದೆಲ್ಲವೂ ಸಹಿತ ಹಿಂದಿನಿಂದ ನಡ್ಕೊಂಡು ಬಂದದ್ದು, ಇವತ್ತಿಗೂ ನಡೀತಿರ್ತಕ್ಕಂಥದ್ದು. ಗುರು ಇದ್ದಾನೆ ಅಂದರೆ ಗುರು ಇದ್ದೇ ಇದ್ದಾನೆ. ನಾವು ಎಷ್ಟೇ ಜ್ಞಾನವಂತರಾಗಿರ್ಬೋದು, ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ಡಾಕ್ಟರೇಟ್ಸ್ ತೊಗೊಂಡಿರ್ಬೋದು, ಅಥವಾ ಎಷ್ಟೇ ನಾವು ವಿದ್ವತ್ತಲ್ಲಿ ಸಾಕಷ್ಟು ನೈಪುಣ್ಯತೆಯನ್ನು ಪಡೆದಿರಬಹುದು, ಆದರೆ ಎಲ್ಲವನ್ನು ಮೀರಿ ಭಗವಂತನ ಆ ಸುಂದರವಾದಂಥ ಮಾರ್ಗದರ್ಶನ ಇದೆಯಲ್ಲ, ಆ ಕ್ಷಣಕ್ಕೆ ಆಡುವಂಥ ಪ್ರತಿ ಮಾತು ಗುರುವಿನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಎಲ್ಲವೂ ನಾವು ಪೋಣಿಸ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ಅಥವಾ ಆಡುವ ಪ್ರತಿ ಮಾತಲ್ಲೂ ಹೀಗೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆಡುವ ಪ್ರತಿ ಮಾತು ಅದು ಅರ್ಥಗರ್ಭಿತವಾಗಿರಬೇಕಾದ್ರೆ ಗುರುವಿನ ಅನುಗ್ರಹ ಇದ್ದರೆ ಮಾತ್ರ. ಅಂತಹ ಗುರುಗಳ ಸಂಪೂರ್ಣ ಅನುಗ್ರಹ ಇವತ್ತು ನಾಡಿನ, ದೇಶದ ಸಮಸ್ತರ ಮೇಲಿರಲಿ. ಹಾಗೆ ಸಾಕಷ್ಟು ಕಷ್ಟಗಳನ್ನು ಹೊತ್ತಿರ್ತಕ್ಕಂಥವ್ರಿಗೆ, ಸಂಕಷ್ಟಗಳಲ್ಲಿರ್ತಕ್ಕಂಥವ್ರಿಗೆ, ಸಾಕಷ್ಟು ಜನ ನೊಂದು ಬೆಂದಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ಸರಿಯಾದ ಮಾರ್ಗದರ್ಶನದಿಂದ ಸರಿಯಾದ ಜೀವನದ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳನ್ನು ಸಾರ್ಥಕತೆ ಪಡಿಸ್ಕೋಬೇಕು. ದಿನ ಒಂದು ಕಳೆದ್ರೆ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ದಿನ ಒಂದು ಕಳೆದ್ರೆ ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಕಳೆದೋದ ಕ್ಷಣ ಪುನಃ ಬಾಂದ್ರೆ ಅಥವಾ ಬೇಕು ಅಂದರೆ ಸಿಗ್ತಕ್ಕಂಥದ್ದಲ್ಲ. ಈ ಕ್ಷಣದಲ್ಲಿ ಇವತ್ತಿನ ದಿವಸ ನಾವು ಏನನ್ನು ಮಾಡಿ ಸಾರ್ಥಕತೆಯನ್ನು ನಾವು ಸಿದ್ಧಿಪಡಿಸ್ಕೊಳ್ತೀವೋ, ಅಥವಾ ಯಾವುದನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀವೋ, ಅಥವಾ ಯಾವ ಕೆಲಸದಿಂದ ನಮ್ಮಿಂದ 4 ಜನಕ್ಕೆ ಅನುಕೂಲವಾಗಿ ಬದುಕಬಹುದಾದಂತಹ ಆ ಸುಂದರವಾದಂಥ ಗಳಿಗೆಯನ್ನು ವೃತಃ ವೇಸ್ಟ್ ಮಾಡಬಾರ್ದು. ಸಮಯ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು, ಒಂದೊಂದು ಕ್ಷಣವೂ ಸಹಿತ ಭಾಳ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸಮಯಕ್ಕೆ ಸರಿಯಾಗಿ ಅವರವರ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿ ವಹಿಸ್ಕೊಳ್ಬೇಕು ಎಂಬತಕ್ಕಂಥದ್ದು. ಜವಾಬ್ದಾರಿ ಎಂಬತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂತಹ ಸ್ತ್ರೀಯರು, ಹೆಣ್ಣು ಮಕ್ಕಳು ನೀವಾದರೂ ಸರಿಯೇ, ನಿಮ್ಮ ಮನೆಯಿಂದ ಆಚೆ ಹೊರಡುವಂತಹ ನಿಮ್ಮ ಪುರುಷರು ಅಥವಾ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಯಾರೊಬ್ಬರಾದರೂ ಸರಿ, ಅವರವರ ಜವಾಬ್ದಾರಿಯುತವಾದಂತಹ ಕಾಯಕವನ್ನು ಸಾಧ್ಯವಾದಷ್ಟು ಸಮಯಕ್ಕೆ ಸರಿಯಾಗಿ ಆ ಕೆಲಸ ಮಾಡಿ ಮುಗಿಸ್ಬೇಕು. ಇವತ್ತು ಮಾಡೋ ಕೆಲಸನ ನಾಳೆಗೆ ಅಂತ ಮುಂದೂಡಿದ್ರೆ ಅದು ನಾಳೆದು ನಾಳಿದ್ದಾಗ್ಬೋದು, ನಾಳಿದ್ದು ಆಚೆ ನಾಳೆದಾಗ್ಬೋದು, ಅಥವಾ ಇನ್ನಷ್ಟು ತಿಂಗಳುಗಳು ಹೇಳ್ಕೊಂಡು ಹೋಗ್ಬೋದು. ಎಷ್ಟೋ ಜನ ಇವತ್ತಿಗೂ ಸಹಿತ ಮಾಡೋ ಒಂದು ದೊಡ್ಡ ತಪ್ಪೇನೆಂದರೆ, ಅವತ್ತಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಿ ಮುಗಿಸ್ಬೋದು. ಆಯಾಸ ಇಲ್ಲದಂಥ ಕೆಲಸವೂ ಇದೆ, ಆಯಾಸ ಇರ್ತಕ್ಕಂಥ ಕೆಲಸವೂ ಇದೆ. ಆದರೆ ಆ ಕ್ಷಣಕ್ಕೆ ಆ ಕೆಲಸ ಮಾಡೋದಿಲ್ಲ, ಆ ನಿರ್ಣಯಕ್ಕೆ ಬರೋದಿಲ್ಲ, ಆ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಆಗಲೇ ವ್ಯತ್ಯಾಸ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಭಗವಂತನ ಕೃಪೆಗೆ ಪಾತ್ರರಾಗಿ, ಭಗವಂತನ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬೇಕು. ಜೊತೆಗೆ ಕೆಲಸ ಕಾರ್ಯಗಳನ್ನು ಒಂದಷ್ಟು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕೆಲಸದಲ್ಲಾದರೂ ಒಂದು ವಿಶೇಷತೆಯನ್ನು ಕಾಣಬೇಕು. ಆ ವಿಶೇಷತೆ ಕಾಣಬೇಕಾದರೆ ಅದಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಯಾಕೆಂದರೆ ಮನುಷ್ಯನ ಮನಸ್ಥಿತಿ ಇದೆಯಲ್ಲ, ಇದು ಗ್ರಹಗಳ ಅಧೀನ. ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿ ಗ್ರಹಗಳ ಅಧೀನವಾಗಿರ್ತಕ್ಕಂಥದ್ದು. ಒಂದೊಂದು ಗ್ರಹಗಳ ದೃಷ್ಟಿಕೋನ ಬಿದ್ದಾಗ ವ್ಯಕ್ತಿ ಹಾಗೆ ತನಗೆ ಗೊತ್ತಿಲ್ಲದಂಥ ರೀತಿ ಬದಲಾಗೋಗ್ತಾನೆ. ರಾತ್ರಿ ಮಲಗುವಾಗ ನಾಳೆ ಬೆಳಗಿನ ಕತೆ ಏನು, ನಾಳೆ ಬೆಳಿಗ್ಗೆ ನಾವೇನು ಮಾಡಬೇಕು, ಯಾವ್ಯಾವ ಕೆಲಸವನ್ನು ಮಾಡಬೇಕು, ಯಾರೊಂದಿಗೆ ಏನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ, ಏನು ವ್ಯವಹರಿಸಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಮಾಡಬೇಕು, ಎಲ್ಲವನ್ನೂ ಸಹಿತ ಹಿಂದಿನ ದಿವಸ ರಾತ್ರಿ ಕಣ್ತುಂಬ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ
ಆಗಲೇ ಸಮಯ ಬದಲಾವಣೆ. ನಾಳೆ ಬೆಳಿಗ್ಗೆ 5 ಗಂಟೆಗೋ 6 ಗಂಟೆಗೋ 7 ಗಂಟೆಗೋ 8 ಗಂಟೆಗೋ ಮನೆ ಬಿಡಬೇಕು ಅಂತ ನಾವು ಅಂದುಕೊಳ್ತೀವಿ ಅಷ್ಟೇ. ಆದರೆ ಹಿಂದಿನ ದಿವಸ ರಾತ್ರಿ ಅಂದುಕೊಂಡಿದ್ದನ್ನು ಮಾರನೇ ದಿವಸ ಬೆಳಿಗ್ಗೆ ಮಾಡೋದು ತುಂಬ ಜನಕ್ಕೆ ಕಷ್ಟ. ಆದರೆ ಒಂದಷ್ಟು ಜನ ಇರ್ತಾರೆ 6 ಗಂಟೆ 5 ಗಂಟೆ ಅಥವಾ 8 ಗಂಟೆ ಅಂದುಕೊಂಡ್ರೆ 8 ಅಂದರೆ 7 ಗಂಟೆ 50 ನಿಮಿಷಕ್ಕೆ ಆ ಸ್ಥಾನದಲ್ಲಿರ್ತಾರೆ. ಇದೆ ಜವಾಬ್ದಾರಿ ವಹಿಸ್ಕೊಂಡು ಮಾಡಿದ್ರೆ ಅದರ ಫಲಾಫಲಗಳಿದೆ. ಆದರೆ ಜವಾಬ್ದಾರಿಯನ್ನು ಮೀರಿ ಪರವಾಗಿಲ್ಲ ಬಿಡು ದಿನ ಮಾಡಿದ್ದೆ ತಾನು ಇವತ್ತು ನಾವು ಮಾಡೋದು ಅಂತ ನಾವು ಮಾಡ್ಕೊಂಬಿಟ್ರೆ, ಒಮ್ಮೆ ಬೇಜವಾಬ್ದಾರಿತನ ಬಂದರೆ, ಒಮ್ಮೆ ಮನಸ್ಸಲ್ಲಿ ಆ ಒಂದು ಕಲ್ಪನೆಗಳನ್ನು ನಾವು ತಂದುಕೊಂಡ್ರೆ ನಾಳೆಗೆ ಆ ಒಂದು ದುಡಿತ ಸಿಗೋದಿಲ್ಲ, ನಾಳೆಗೆ ಆ ಬಿಂಕ ಇರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ಗುರುಗಳ ಮುಖಾಂತರ ಕಲಿಯುವಂತಹ ಪಾಠ, ಗುರುವಿನ ಅನುಗ್ರಹ ಪಡಿತಕ್ಕಂತಹ ಪಾಠ, ಗುರುವಿನ ಮಾರ್ಗದರ್ಶನ, ಗುರುವಿನ ದರ್ಶನ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾಕೆಂದರೆ ನಮ್ಮಲ್ಲಿ ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದು. ನೋಡಿ, ದೇವತೆಗಳನ್ನು ದೇವರನ್ನು ನಾವು ಆರಾಧನೆ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ಭಗವಂತನ ಹೆಸರಲ್ಲಿ ಹೋಮ ಹವನಾದಿಗಳು ನಡೆಸ್ತೀವಿ, ಸಾಕಷ್ಟು ಯಜ್ಞ ಯಾಗಾದಿಗಳಿಗೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ, ಅಥವಾ ನಾವು ಇನ್ನೊಂದು ಕಡೆ ಹೋಗಿ ಕೆಲಸದಲ್ಲಿ ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಆದರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹದ್ದು ಗುರು. ಯಾಕೆಂದರೆ ನಿಮ್ಮ ಜೀವನದ ಮೌಲ್ಯಗಳನ್ನು, ನಿಮ್ಮ ಜೀವನದ ಅರ್ಥಗರ್ಭಿತವಾದಂತಹ ಬದುಕನ್ನು, ಅಥವಾ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಾರ್ಥಕತೆಯ ಬದುಕಿಗೆ ಮಾರ್ಗದರ್ಶನವನ್ನು ತೋರಿಸ್ತಕ್ಕಂಥವ್ರು ಗುರು. ಹೀಗೆಲ್ಲ ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ, ಎಲ್ಲವೂ ನಿಮಗೆ ಅರಿವಿದೆ, ನಿಮ್ಮಲ್ಲಿ ಎಲ್ಲ ಜ್ಞಾನ ಇದೆ, ಎಲ್ಲವೂ ನಿಮಗೆ ಅರಿವಿದೆ. ಆ ಇರ್ತಕ್ಕಂತಹ ಅರಿವಿಗೆ ಒಂದಷ್ಟು ಮೆರುಗನ್ನು ಕೊಡ್ತಕ್ಕಂಥವ್ರು. ಬಂಗಾರದ ಗಟ್ಟಿ ನಿಮ್ಮ ಹತ್ರ ಇದ್ದರೆ ಸಾಲದು. ಆ ಬಂಗಾರದ ಗಟ್ಟಿಯನ್ನು ಅಕ್ಕಸಾಲಿಗರಿಗೆ ಅಥವಾ ವಿಶ್ವಕರ್ಮಕ್ಕೆ ಅವರಿಗೆ ಕೊಟ್ಟು ಅದರಲ್ಲಿ ಸುಂದರವಾದಂಥ ಮೂರ್ತಿಯನ್ನು ಅಥವಾ ಒಂದಷ್ಟು ಒಡವೆಗಳನ್ನು ಅಥವಾ ಒಂದಷ್ಟು ಏನೋ ಒಂದು ಆಭರಣವನ್ನು ಮಾಡಿಸಿದ್ರೆ ಆಗ ಅದಕ್ಕೊಂದು ಬೆಲೆ. ಚಿನ್ನದ ಗಟ್ಟಿ ಮನೆಯಲ್ಲಿದೆ ಅಂದರೆ ಅದು ಯಾವತ್ತಿಗೂ ಬೆಲೆ ಅಲ್ಲ. ಕಷ್ಟಕ್ಕೆ ನಿಮಗೆ ಆಗ್ಬೋದು ಚಿನ್ನದ ಗಟ್ಟಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ಚಿನ್ನದ ಗಟ್ಟಿಗೆ ಒಂದು ಮೆರುಗನ್ನು ಕೊಟ್ಟರು, ಮೈ ಮೇಲೆ ಹಾಕ್ಕೊಂಡ್ರೆ ಆಗ ಚಿನ್ನಕ್ಕೊಂದು ಸಾರ್ಥಕತೆ ಇರುತ್ತೆ. ಹಾಗೆ ಮನುಷ್ಯನ ಬದುಕು ಆ ಕ್ಷಣಕ್ಕಾಗುವಂಥದಕ್ಕಿಂತ ಅದನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು ಇದೆಯಲ್ಲ, ಆ ನಡೆಸುವಂತಹ ವಿಧಿವಿಧಾನವೇ ಗುರುವಿನ ಪಾತ್ರ. ಅಂತಹ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥ ಗುರುವಾರದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನದ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಒಳ್ಳೆಯ ಯಶಸ್ಸನ್ನು ತರಲಿ. ಗುರುಗಳ, ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ನಿಮ್ಮ ಧರ್ಮದ ಗುರುಗಳ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ನಾನು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಗುರುವಿನ ಅನುಗ್ರಹ ಇರಲಿ, ಗುರುವಿನ ಮಾರ್ಗದರ್ಶನ ಇರಲಿ. ನಾನು ಎಂಬತಕ್ಕಂಥದ್ದನ್ನು ದೂರ ಮಾಡಿ ನಾವೆಲ್ಲ ಎಂಬತಕ್ಕಂತಹ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಬದುಕಿದ್ದೇ ಆದರೆ ಹೆಚ್ಚಿನ ಫಲವನ್ನು ಗುರುಗಳ ಅನುಗ್ರಹದಿಂದ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಶ್ರೀನಿವಾಸ್ ಶರ್ಮಾ ಅವರು ಪ್ರತಿದಿನದ ಸಂದೇಶವನ್ನು ಯಾವ್ದು ನೀಡ್ತಾರೆ ನೋಡೋಣ, ತಿಳಿಸ್ಕೊಡಿ. ಹೌದು ತಾಯಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಗುರುವಾರ ಅಂತ ಹೇಳಿದ ತಕ್ಷಣ ನಮ್ಮೆಲ್ಲ ಧರ್ಮದ ಗುರುಗಳನ್ನು ಒಮ್ಮೆ ನಾವು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ರೆ ಇವತ್ತಿನ ದಿವಸ ಪೂರ್ತಿ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ಪ್ರತಿ ವಾರವೂ ಕೂಡ ನಡ್ಕೊಂಡು ಬರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಗುರು ರಾಯರನ್ನ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಕೂಡ ನೆನೆದಿರ್ತಕ್ಕಂಥದ್ದಿತ್ತು. ವಾರ ಬಂತಮ್ಮ ಗುರುವಾರ ಬಂತಮ್ಮ, ರಾಯರ ನೆನೆಯಮ್ಮ ಗುರು ರಾಯರ ನೆನೆಯಮ್ಮ ಅಂತ ಹೇಳಿ ಹಾಡೇ ಇದೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಹಾಡು. ಆ ಒಂದು ಗುರುವಾರ ಬಂದರೆ ಗುರು ರಾಯರನ್ನು ನೆನಿಬೇಕು ಅಂತ ಹೇಳಿ ಬಹಳ ಅದ್ಭುತವಾಗಿರ್ತಕ್ಕಂಥ ಆ ಒಂದು ರಚನೆ, ಆ ಒಂದು ಸಾಹಿತ್ಯ, ಆ ಒಂದು ಹಾಡು, ಸಂಗೀತ ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಗುರು ರಾಯರನ್ನು ಶ್ರದ್ಧಾ ಭಕ್ತಿಯಿಂದ ನೆನೆಸ್ತಾ, ಭಗವಂತನ ಪಾದಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿವಸ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ಕಾರ್ಯಸಿದ್ಧಿ ಆಗಬೇಕು. ಭಗವಂತ ನಿನ್ನ ಮಾರ್ಗದರ್ಶನ ಸದಾ ನನ್ನ ಮೇಲಿರಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಒಂದು ದಿನವನ್ನು ಪ್ರಾರಂಭವನ್ನು ಮಾಡೋಣ. ಇನ್ನು ಪ್ರತಿನಿತ್ಯದ ಸಂದೇಶ. ಇವತ್ತಿನ ದಿವಸ ನಾನು ತಿಳಿಸ್ಕೊಡ್ತಕ್ಕಂಥ ಈ ಒಂದು ಸಂದೇಶ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಮೌನವನ್ನು ತಂದುಕೊಡಬಹುದು, ಮತ್ತು ಎಲ್ಲೋ ಒಂದು ಕಡೆ ಒಂದು ಕ್ಷಣ ಆ ಒಂದು ಆಲೋಚನೆಯನ್ನು ಮಾಡಲಿಕ್ಕೂ ಕೂಡ ನಿಮ್ಮ ಮನಸ್ಸಿಗೆ ನಾನು ದಾರಿ ಮಾಡಿಕೊಡ್ಬೋದೇನೋ ಮೋಸ್ಟ್ಲಿ. ಯಾಕೆಂದರೆ ಈ ಒಂದು ಸಂದೇಶ
ಆ ಒಂದು ತಿಳಿಸ್ತಕ್ಕಂಥ ಸಂದೇಶವೇ ಆ ರೀತಿ ಇರತಕ್ಕಂಥದ್ದು. ಆದರೆ ಇದು ನಿತ್ಯ ಸತ್ಯ, ಪ್ರತಿನಿತ್ಯದ ಸತ್ಯ. ಇದಂತೂ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಕೂಡ, ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತೀವಿ ನಾವು. ಸ್ಮಶಾನದಲ್ಲಿರ್ತಕ್ಕಂಥ ಬೂದಿ, ಸ್ಮಶಾನದಲ್ಲಿ ಆ ಒಂದು ದೇಹವನ್ನು ಸುಟ್ಟು ಸಂಪೂರ್ಣವಾಗಿ ಅದೊಂದು ಬೂದಿಯಾಗಿ ಪರಿವರ್ತನೆ ಆದಾಗ ಅಲ್ಲಿ ಬಿದ್ದಿರತಕ್ಕಂಥ ಬೂದಿಯನ್ನು ಒಂದು ಸತಿ ಕೈಯಲ್ಲಿ ಆ ಒಂದು ಸ್ಪರ್ಶ ಮಾಡಿ ಆ ಒಂದು ಬೂದಿಯನ್ನು ಈ ರೀತಿ ನೋಡಿದಾಗ ಮನಸ್ಸು ಮೆಲ್ಲನೆ ನುಡಿಯುತ್ತಂತೆ, ಒಂದಲ್ಲ ಒಂದು ದಿವಸ ನಾವೂ ಕೂಡ ಬೂದಿ ಆಗಬೇಕು. ಆದರೆ ಜೀವನದುದ್ದಕ್ಕೂ ಕೂಡ ಮನುಷ್ಯ ಒಂದಲ್ಲ ಒಂದು ದಿವಸ ಬೂದಿ ಆಗ್ತಕ್ಕಂಥದ್ದೇ. ಆದರೆ ಜೀವನದುದ್ದಕ್ಕೂ ಕೂಡ ಪ್ರತಿಯೊಬ್ಬರನ್ನು ನೋಡಿ, ಬೇರೆಯವರನ್ನು ನೋಡಿ ಯಾವಾಗಲೂ ಕೂಡ ಉರಿತಾನೆ ಇರ್ತಾನಲ್ಲಪ್ಪ ಭಗವಂತ ಅಂತ ಹೇಳಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಸ್ಮಶಾನದಲ್ಲಿರ್ತಕ್ಕಂಥ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯುತ್ತಂತೆ. ಪ್ರತಿನಿತ್ಯ ಮನುಷ್ಯ ಬೇರೆಯವರನ್ನು ನೋಡಿ ಉರಿತಾನೆ ಇರ್ತಾನೆ, ಒಂದಲ್ಲ ಒಂದು ದಿವಸ ಈ ಒಂದು ಬೂದಿ ಆಗ್ಲಿಕ್ಕೋಸ್ಕರ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂದೇಶ. ನಾವು ಪ್ರತಿನಿತ್ಯ ಏನು ಮಾಡ್ತೀವಿ ಅಂದರೆ, ನಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಯಾವುದೋ ಒಬ್ಬ, ಈಗ ಸಾಧಾರಣವಾಗಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳೋದಕ್ಕಿಂತ ನಾವೊಂದು ಕಾಲೋನಿನಲ್ಲಿದ್ದರೆ, ಇವಾಗ ನಮ್ಮ ಮನೆ, ಪಕ್ಕದ ಮನೆ, ಎದುರುಗಡೆ ಮನೆ, ಆ ಕಡೆ ಮನೆ, ಈ ಕಡೆ ಮನೆ, ನಮ್ಮ ಮನೆಯಲ್ಲಿ ಒಂದು ಇಂಡಿಕಾ ಕಾರ್ ಎದುರುಗಡೆ ಮನೆಯಲ್ಲಿ ಇರ್ತಕ್ಕಂಥವ್ರು ಒಂದು ಇನೋವಾ ತೊಗೊಂಬಂದ್ಬಿಟ್ರು ಅಂದರೆ, ನೋಡಪ್ಪ ಅಷ್ಟು ಬೇಗ ನಮ್ಮ ಮುಂದೆನೇ ಇದ್ರಲ್ಲಪ್ಪ, ಇಷ್ಟು ದಿವಸ ನಮ್ಮ ಜೊತೆಲೇ ಇದ್ರಲ್ಲಪ್ಪ, ಅದು ಏನು ಮಾಡಿದ್ನೋ ಇನೋವಾ ಕಾರ್ ತೊಗೊಂಬಿಟ್ನಲ್ಲಪ್ಪ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ, ಅವರು ಇನೋವಾ ಕಾರ್ ತಗೊಳ್ಳೋ ತನಕನೂ ಹೋಗಿದ್ದಾರೆ ಅಂದರೆ, ನಾವು ಇನ್ನೂ ಇಂಡಿಕಾ ಕಾರಲ್ಲೇ ಇದ್ದೀವಿ ಅಂದರೆ ತಾವು ಅರ್ಥ ಮಾಡ್ಕೊಳ್ಬೇಕು, ಆತ ಇನ್ನೇನೋ ಶ್ರಮಪಟ್ಟು ಇನೋವಾ ಕಾರ್ ತಗೊಬೋದಿದ್ದಾನೆ. ನಾವು ಶ್ರಮ ಪಡೆದಿರೋ ಇಂಡಿಕಾ ಕಾರಲ್ಲೇ ಕೂತ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಇನೋವಾ ಕಾರ್ ತೊಗೊಂಡ್ಬಿಟ್ನಲ್ಲಪ್ಪ ಅಂತ ಹೇಳಿ ನಾವು ಮನನೊಂದು ಕೂತ್ಕೊಂಡ್ಬಿಡ್ತೀವಿ. ಆ ಕೆಲಸವನ್ನು ಮಾಡೋದಕ್ಕಿಂತ, ನೋಡಪ್ಪ ಇನೋವಾ ಕಾರ್ ತೊಗೊಂಡಲ್ಲ, ನಾನು ತೊಗೋಬೇಕಲ್ಲ, ಆ ಒಂದು ಮನಸ್ಥಿತಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ನಮ್ಮಲ್ಲಿ ಯಾರಲ್ಲೂ ಕೂಡ ಮನಸ್ಥಿತಿನೇ ಬರಲ್ಲ. ತೊಗೊಂಬಿಟ್ಟಲ್ಲಪ್ಪ ಇನೋವಾ ಕಾರ್ನ, ನನ್ನ ಕೈಯಲ್ಲಿ ಆಗಲಿಲ್ವಲ್ಲಪ್ಪ ಛೇ ಅಂತ ಹೇಳಿ ಕೂತ್ಕೊಂಡ್ಬಿಡ್ತೀವಿ. ಕೂತ್ಕೊಂಡ್ಬಿಡ್ತೀವಿ ಅಷ್ಟೇ, ನಾವು ಬೇರೆ ಏನೂ ಮಾಡೋದಿಲ್ಲ. ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ 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 ನಮ್ಮ ಜೀವನವೆಲ್ಲ ಸಾಗಿಸ್ತಾನೆ ಇರ್ತೀವಿ. ನಾವು ಇನೋವಾದಲ್ಲೇ ಇರ್ತೀವಿ, ನಾವು ಇಂಡಿಕಾದಲ್ಲೇ ಇರ್ತೀವಿ. ಆತ ಇನೋವಾ ಬಿಟ್ಟು ಬೇರೆ ಬೆನ್ಸ್ ಕಾರು ತೊಗೋತಾರೆ, ನಾಳೆ ಆರ್ಡಿನೋ ತೊಗೋತಾನೆ, BMW ತೊಗೊಂಡು ಹಾಳು ಮೂಳು ಬೇರೆ ಬೇರೆ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಆದರೆ ನಾವೆಲ್ಲಿ ಉಳ್ಕೊಂಡ್ಬಿಡ್ತೀವಿ? ನಾವು ಕೂತ ಜಾಗದಲ್ಲೇ ಕೂತ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಮನುಷ್ಯನಲ್ಲಿ ಇದು ಒಂದು ಸಹಜ ಗುಣನೇ. ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿ ನಮ್ಮನ್ನು ಬಿಟ್ಟು ಆತ ಒಂದು ಹೆಜ್ಜೆ ಮುಂದೆ ಹೋದಾಗ ಆಟೋಮೆಟಿಕ್ ಆಗಿ ಒಂದು ಹೊಟ್ಟೆಯಲ್ಲಿ ಒಂದು ಕಿಚ್ಚು ಬರುತ್ತೆ, ಹೊಟ್ಟೆ ಕಿಚ್ಚು ಬಂದೇ ಬರುತ್ತೆ. ನಾನು ಇದಂತೂ ಓಪನ್ ಆಗಿ ಹೇಳ್ತೀನಿ, ಯಾರನ್ನು ಕೂಡ ಒಳ್ಳೆ ರೀತಿ ಇದನ್ನು ಸ್ವಾಗತಿಸೋದೇ ಇಲ್ಲ. ಒಬ್ಬ ವ್ಯಕ್ತಿ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದರೆ ಅವನ ತುಳಿಲಿಕ್ಕೆ ಸಾಕಷ್ಟು ಜನ ಎದುರಾಗ್ಬಿಡ್ತಾರೆ ಆ ಕ್ಷಣ. ಇವತ್ತಿನ ದಿವಸ ಒಬ್ಬ ರಾಜ್ಯದಲ್ಲಿ ಇವತ್ತಿನ ದಿವಸ ಒಬ್ಬ ಒಂದು ಉನ್ನತ ಸ್ಥಾನಕ್ಕೆ ನಿಂತ್ಕೊಂಡ ಅಂದರೆ ಆತನ ಕಾಲೆಳೆಯೋಕ್ಕೆ 1000 ಜನ. ಆದರೆ ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಇದು ಬೆಳೆದು ನಿಂತಿರ್ತಕ್ಕಂಥ ವ್ಯಕ್ತಿಗೆ ನಾನು ಈ ಮಾತನ್ನು ಹೇಳ್ತೀನಿ, ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಕಾಲು ಎಳೆಯಕ್ಕಿರ್ತಕ್ಕಂಥವ್ರು 1000 ಜನ ಇರಲಿ, ಅವರಿರಲಿ, ನಮಗೋಸ್ಕರ ಒಳ್ಳೆ ಮಾತಾಡ್ತಕ್ಕಂಥವ್ರು ಒಬ್ರು ಇರಲಿ ಸಾಕು. ಆ ಒಂದು ಮಾತು, ಆ 1000 ಜನ ಮಾತಾಡ್ತಕ್ಕಂಥ ಆ ಒಂದು ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಮಾತುಗಳಿಂದ, ಆ ಒಂದು ಮಾತಿಂದ ಎಲ್ಲವೂ ಕೂಡ ದೂರ ಆಗೋಗುತ್ತಂತೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದರೆ ಅವನಿಗೆ ಸಪೋರ್ಟ್ ಮಾಡಬೇಕು. ಆ ವ್ಯಕ್ತಿ ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ, ಆ ವ್ಯಕ್ತಿಯ ಶ್ರಮ ಎಷ್ಟು, ಆ ವ್ಯಕ್ತಿ ಅಷ್ಟು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ಏನು ಕಾರಣ, ಯಾವ ರೀತಿ ಆತ ಶ್ರಮ ಪಡ್ತಾ ಇದ್ದಾನೆ, ಅದನ್ನು ಒಂದು ಸತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ನಾವು ಹೋಗ್ಬೇಕು ಎಂಬತಕ್ಕಂಥದ್ದು ಮತ್ತೆ ದಡ್ತಾನೆ. ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿ ಈಗ ಹೋಟೆಲ್ ಓಪನ್ ಮಾಡ್ದ ಅಂದರೆ ನಾವೂ ಕೂಡ ಒಂದು ಹೋಟ್ಲವನ್ನು ಓಪನ್ ಮಾಡ್ಲಿಕ್ಕೆ ಹೋಗ್ತೀವಿ. ಅಲ್ಲಿ ನಾವು ಎಡೋಗ್ಬಿಡ್ತೇವೆ. ಮಾಡಬೇಕು, ನಾನಿಲ್ಲ ಅಂತಲ್ಲ. ಆ ವ್ಯಕ್ತಿ ಹೋಟ್ಲ್ ಓಪನ್ ಮಾಡಿದ್ರೆ ನಾವು ಒಂದು ಓಪನ್ ಮಾಡೋಣ ಹಂಗಂತ ಹೇಳಿ ಆ ವ್ಯಕ್ತಿ ಯಾವ ದಾರಿಲಿ ಹೋದ, ಆ ವ್ಯಕ್ತಿ ಏನು ಶ್ರಮ ಪಟ್ಟಿದ್ದಾನೆ ಅನ್ನೋದನ್ನ ಮಾತ್ರ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆ ವ್ಯಕ್ತಿ ಶ್ರಮ ಪಟ್ಟಿರೋಷ್ಟೇ ನಾವೂ ಶ್ರಮ ಪಡ್ತೀವಿ ಅಂದರೆ ಅಲ್ಲಿ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ? ನೀವಿನ್ನು ಸ್ಪೆಷಲ್ ಆಗಿ ಮಾಡಿರ್ತಕ್ಕಂಥದ್ದು ಏನಿದೆ? ತಾವೇನಾದರೂ ಬದಲಾವಣೆ ಇರಬೇಕಲ್ವ. ಅದಕ್ಕೋಸ್ಕರ ಬೆಳೆದು ನಿಂತಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ ಹೊಟ್ಟೆ ಕಿಚ್ಚನ್ನು ಪಡೋದಕ್ಕಿಂತ ನಾವು ಆದಷ್ಟು ಆ ವ್ಯಕ್ತಿ ಅಷ್ಟು ಬೆಳೆದು ನಿಂತಿದ್ದಾನಲ್ಲ, ಸ್ಫೂರ್ತಿದಾಯಕವಾಗಿ ಅದನ್ನು ಸ್ವಾಗತಿಸ್ತಕ್ಕಂಥದ್ದು, ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದೆ ಬರ್ತಕ್ಕಂಥದ್ದನ್ನು ನೋಡಬೇಕೆ ಹೊರತಾಗಿ ಆ ವ್ಯಕ್ತಿ ಬೆಳೆದ್ಬಿಟ್ನಲ್ಲ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಕೂತ ಜಾಗದಲ್ಲೇ ಕೂತಿದ್ರೆ ಒಂದಲ್ಲ ಒಂದು ದಿವಸ ನಾವು ಬೂದಿ ಆಗಬೇಕಾಗಿರ್ತಕ್ಕಂಥದ್ದು. ಇನ್ನು ಎಷ್ಟು ಅಂತ ನಮ್ಮ ದೇಹ ಉರಿಯುತ್ತೆ ಅಲ್ವಾ? ಈ ಮಾತನ್ನು ಹೇಳಬೇಕಾದ್ರೆ ನಾವು ಸಾಕಷ್ಟು ಬಾರಿ ಆಲೋಚನೆಯನ್ನು ಮಾಡೇ ಹೇಳ್ತೀನಿ. ಯಾಕೆಂದರೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನೋಡಿ, ನೀವೆಲ್ಲರೂ ಕೂಡ ಅಂತ ಹೇಳೋದಕ್ಕಿಂತ ನಾವೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದೇ ತಪ್ಪು. ಬೇರೆಯವರನ್ನು ನೋಡಿ ನಾವು ಅನುಸರಿಸಿ ಹೋಗ್ತಕ್ಕಂಥದ್ದಲ್ಲ, ನಮಗೋಸ್ಕರ ನಾವು ಬದುಕಬೇಕು.
ನಮ್ಮ ಅಳತೆಗೆ ತಕ್ಕಷ್ಟು ನಾವು ಬದುಕಬೇಕು. ನಮ್ಮ ಅಳತೆಗೆ ಮೀರಿ ನಾವು ಬದುಕಲಿಕ್ಕೆ ಹೋದರೆ, ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಲಿಕ್ಕೆ ಹೋದರೆ 100% ನಾವು ಅಲ್ಲಿ ಎಡುವತಕ್ಕಂಥದ್ದೇ. ನಮ್ಮ ಅಳತೆ ಎಷ್ಟು, ನಮ್ಮ ಶಕ್ತಿ ಎಷ್ಟು, ಆ ಕ್ಷಣ ನಮ್ಮಲ್ಲಿರ್ತಕ್ಕಂಥ ಪರಿಸ್ಥಿತಿ, ನಮ್ಮಲ್ಲಿರ್ತಕ್ಕಂಥ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆ, ಆ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಮುಂದೆ ಬಂದಿದ್ದೇ ಆದರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಆ ಒಂದು ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತಕ್ಕಂಥದ್ದೇ, ಮನಸ್ಸಿಗೆ ನೋವು ಉಂಟಾಗತ್ತೆ. ಈಗ ಭಗವಂತ ನೋಡಿ, ನಿನ್ನೆ ತಾನೇ ಗುರುಗಳು ಬಹಳ ಅದ್ಭುತವಾಗಿ ಒಂದು ಮದುವೆಯ ವಿಚಾರವಾಗಿ ಹೇಳ್ತಾ ಇದ್ರು. ಒಂದು ಮದುವೆ ಆಗಬೇಕು ಅಂದರೆ ಅದು ಸಾಮಾನ್ಯ ಅಲ್ಲ. ಎಷ್ಟು ಉಳಿಪೆಟ್ಟುಗಳನ್ನು ತಿನ್ನಬೇಕು, ಎಷ್ಟು ವಿಚಾರವಾಗಿ ಆಲೋಚನೆಗಳನ್ನು ಮಾಡಬೇಕು. ಈಗ ಸಾಧಾರಣವಾಗಿ ಒಬ್ಬರಿಗೆ ಮದುವೆ ಆಗ್ತಾ ಇದೆ ಅಂದರೆ ಇವತ್ತಿನಿಂದ ಹಿಡಿದು ಅವರ ಮುಪ್ಪಿನವರೆಗೂ ಯಾವ ರೀತಿ ಇರಬೇಕು, ಯಾವ ರೀತಿ ಆ ಒಂದು ನಡೆಸ್ಕೊಂಡು ಹೋಗಬೇಕು, ಹುಡುಗ ಹುಡುಗಿ ಜಾತಕವನ್ನು ನೋಡ್ತಕ್ಕಂಥದ್ದಾಗಲಿ, ತಾರಾಬಲವನ್ನು ನೋಡ್ತಕ್ಕಂಥದ್ದಾಗಲಿ, ಹುಡುಗ ಹುಡುಗಿಯ ಪ್ರತಿಯೊಂದು ಆ ಒಂದು ಗೋತ್ರ, ನಕ್ಷತ್ರ ಪ್ರತಿಯೊಂದನ್ನು ಕೂಡ ಸೆಟ್ ಆಗುತ್ತಾ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡು, ಯಾಕೆಂದ್ರೆ ನೋಡಿ ಮದುವೆ ಜೀವನದಲ್ಲಿ ಒಂದೇ ಸತಿ ಆಗ್ಲಿಕ್ಕಾಗತ್ತೆ. ಆದರೆ ಇತ್ತೀಚಿನ ದಿನಮಾನಗಳೆಲ್ಲವೂ ಕೂಡ ಆಟವಾಗೋಗಿದೆ. ಒಂದೇ ಸತಿ ಆಗ್ತಕ್ಕಂಥದ್ದು ಮದುವೆಯನ್ನು. ಆದರೆ ಇತ್ತೀಚಿನ ದಿನಮಾನಗಳನ್ನ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಇಷ್ಟ ಇಲ್ವಾ ಡಿವೋರ್ಸ್ ಕೊಡಿ. ಡಿವೋರ್ಸ್ ಎಂಬತಕ್ಕಂಥದ್ದು ಏನಾಗೋಗಿದೆ ಅಂದರೆ ಅಂಗಡಿಯಲ್ಲಿ ತೊಗೊಂಡು ಬರ್ತಕ್ಕಂಥ ಒಂದು ಬುಕ್ ಅನ್ಕೊಂಡ್ಬಿಟ್ಟಿದ್ದೀವಿ. ಈ ಬುಕ್ ಆಯ್ತಾ, ಮುಗೀತಾ, ಈ ಬುಕ್ ಮುಗೀತಾ, ಆಯಿತು, ಕಿತ್ತು ಬಿಸಾಕಿ ಇನ್ನೊಂದು ನೋಟ್ಬುಕ್ ತೊಗೊಂಬ. ಆ ರೀತಿ ಆಗೋಗಿದೆ ನಮ್ಮ ಬದುಕು. ದಯವಿಟ್ಟು ನಾವು ಯಾವುದನ್ನು ಕೂಡ ಈ ಮಾರ್ಗವನ್ನು ತುಳಿತಕ್ಕಂಥದ್ದು ಬೇಡ. ಕಷ್ಟನೋ ಸುಖನೋ ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗಬೇಕು. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಅದೊಂದು ಸಾತ್ವಿಕ ಬದುಕನ್ನು ಇಟ್ಕೊಳ್ಬೇಕು, ಸಾರ್ಥಕತೆಯಾಗಿಟ್ಟಬೇಕು ನಮ್ಮ ಬದುಕನ್ನು. ಅದನ್ನು ಬಿಟ್ಟು ಇನ್ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ, ಅವ್ರು ಯಾರೋ ಹೇಳಿದ ಮಾತನ್ನು ಕೇಳಿ, ಇನ್ಯಾರೋ ವ್ಯಕ್ತಿ ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬಿಟ್ಟ ಅಂತ ಹೇಳಿ ನಾವು ಅದನ್ನು ಮನಸ್ಸಲ್ಲಿಟ್ಕೊಂಡು ಕೂಜಾಗದಲ್ಲೇ ಕೂತಿದ್ರೆ ಎಲ್ಲಿ ಸರಿ, ನಾವೆಲ್ಲಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಇನ್ನೆಲ್ಲಿ ನಾವು ಮೇಲೆ ಬರ್ತೀವಿ? ಅದೆಲ್ಲವನ್ನ ಬಿಟ್ಟು ಗುರುಗಳ ಮಾರ್ಗದರ್ಶನದೊಂದಿಗೆ ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗಬೇಕು. ನಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಹಿಡಿದ ಕೆಲಸವನ್ನು ಬಿಡದಿರ, ನಾವೆಲ್ಲ ಕೆಲಸವನ್ನು ಕೂಡ ನಾವು ಹಿಡಿದ ಕೆಲಸವನ್ನು ಬಿಡದಿರ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಮನಸ್ಥಿತಿಯಿಂದ ನಾವು ಮುಂದೆ ಬಂದಿದ್ದೇ ಆದರೆ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಡ್ತೀವಿ. ಇದೆಲ್ಲದಕ್ಕೂ ಕೂಡ ಒಂದು ಅಸ್ತ್ರ ಯಾವುದಪ್ಪ ಅಂದರೆ, ಇದೆಲ್ಲದರಿಂದನೂ ಕೂಡ ನಾವು ಆಚೆ ಬರಬೇಕು ಅಂದರೆ ಆ ಒಂದು ಅಸ್ತ್ರ ಯಾವುದಪ್ಪ ಅಂದರೆ ನೋಡಿ, ಸರ್ವರೋಗಕ್ಕೂ ಒಂದೇ ಮದ್ದು ಅಂದಾಗೆ ಕಷ್ಟಗಳು ಅಂತ ಬಂದಮೇಲೆ ಅದರಿಂದ ಆಚೆ ಕಡೆ ಬರಬೇಕು ಅಂದರೆ ಆ ಒಂದು ನಾನು ಎಂಬತಕ್ಕಂಥದ್ದನ್ನು ತೆಗೆದಾಕಬೇಕು. ನಿನ್ನೆಯ ಕಾರ್ಯಕ್ರಮದಲ್ಲೂ ನಾನು ಇದೇ ಹೇಳಿದೆ. ಆ ಒಂದು ನಾನು ಅನ್ನೋದನ್ನು ತೆಗೆದಾಕಿದ್ರೆ ಇದೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ನಿಜವಾಗ್ಲೂ ಒಂದು ಸತಿ ಮನುಷ್ಯನಲ್ಲಿ ನಾನು ಎಂಬತಕ್ಕಂಥದ್ದು ಇಲ್ಲ ಅಂದರೆ ಈ ಒಂದು ಡಿವೋರ್ಸ್ ಅನ್ನೋ ಪದ ಉಟ್ಕೊಳ್ತಾನೆ ಇರಲಿಲ್ವೇನೋ, ಈ ಒಂದು ವಿಚ್ಛೇದನ ಅನ್ನೋ ಒಂದು ಪದ ಉಟ್ಕೊಳ್ತಾನೆ ಇರಲಿಲ್ವೇನೋ. ಈ ಒಂದು ನಾನು ಎಂಬತಕ್ಕಂಥದ್ದು ಯಾವಾಗ ಬಂತೋ ಇದೆಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಬಂದುಬಿಟ್ಟಿದೆ. ಆ ನಾನು ಎಂಬತಕ್ಕಂಥದ್ದನ್ನು ತೆಗೆದುಹಾಕಿ ನಾವೆಲ್ಲ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ದಯವಿಟ್ಟು ಕ್ಷಮಿಸಿ, ಬೆಳಗಿನ ಆ ಒಂದು ಸಂದೇಶ ನಿಮ್ಮೆಲ್ಲರ ತಲೆ ಕೆಡಿಸಿರ್ತಕ್ಕಂಥದ್ದಿದೆ. ಹೌದು, ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆಂದರೆ ತಾವೆಲ್ಲರೂ ಕೂಡ ಆ ಒಂದು ಮಂದಗತಿಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀರಿ. ನಿಮ್ಮ ತಲೆಗೂ ಸ್ವಲ್ಪ ಕೆಲಸ ಕೊಡಬೇಕಲ್ವ. ಅದಕ್ಕೋಸ್ಕರ ಈ ಒಂದು ಸಂದೇಶ ಆಲೋಚನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿ ಗುರುಗಳ ಮಾರ್ಗದರ್ಶನದೊಂದಿಗೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುವಾರ ಇವತ್ತು ಈ ಶುಭ ದಿನದ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಈಗ ಗುರುಜವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡಿ. ಖಂಡಿತಮ್ಮ. ಓಂ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೈ ನಮೋ ನಮಃ. ಅಂಬಾಯರ್ಮಹಾಂ ಜಗದಂಬಿಕಾಯರ್ಮಹಾಂ ದಲಿತಾಂಬಿಕಾಯರ್ಮಃ. ಗೌರೀನ್ಮಿವಾಯ ಸಲಿಲಾ ನಕ್ಷತ್ರದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದಿ ಬಹುಶೀ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 13/4/2023 ಗುರುವಾರ ಅಷ್ಟಮಿ ಪೂರ್ವಾಷಾಢ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುಗಳ ಅನುಗ್ರಹವನ್ನು ಪಡಿತಕ್ಕಂತಹ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದಷ್ಟು ಜನಗಳ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಮಾತಾಡುವಂತಹ ಮಾತಿಗೆ, ಏಕೆಂದರೆ ನೇರ ಪ್ರಸಾರ ಅಂತ ಇರತಕ್ಕಂಥದ್ದೇ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಿದಾಗ ನೇರವಾಗಿ ಮಾತಾಡುವಂತಹ ಒಂದಷ್ಟು ಕಾಯಕಲ್ಪ ಈ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಷ್ಟೇ ಸಿಗುತ್ತೆ. ಹಾಗಾಗಿ ನಿಮ್ಮ ಕರೆಗಳಿಗೆ ಹೋಗೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಇನ್ನು ಈಗಾಗಲೇ ಕಾಗದ ಬರೀತಿದ್ದೀರಿ, ಚಕ್ಷುರ್ಮತಿಗೆ ಸಂಬಂಧಪಟ್ಟಂಥ ಫೋಟೋ ಇದೆ,
ಭಾನುವಾರದ ಸಂಚಿಕೆ ಅಂತ ಬಂದರೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ವಾರದ ಪ್ರತಿನಿತ್ಯ ರಾಶಿಫಲಗಳ ಬಗ್ಗೆ ತಾವು ತಿಳ್ಕೊಳ್ತಾ ಇದ್ದೀರಿ. ಭಾನುವಾರದಂದು ಸಹಿತ ರಾಶಿಫಲಗಳನ್ನು ತಿಳ್ಕೊಂಡು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಗಿನ ಕ್ಷಣದ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ, ಭಾನುವಾರದ ಕಾರ್ಯಕ್ರಮದಲ್ಲಿ ಒಂದು ಸಮಯವನ್ನು ನಿಗದಿಪಡಿಸಿ ಆ ಸಮಯಕ್ಕಾಗಿ ತಾವೆಲ್ಲರೂ ಸಹಿತ ಕಾತುರತೆಯಿಂದ ಕಾಯುವಂಥದ್ದಾಗಬೇಕು. ಆ ಸನ್ನಿವೇಶ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳುವಂತಹದ್ದು. ಮಾತಾಡುವ ಮನಸ್ಸಿನಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರಶ್ನೆ ಸಾರ್ವತ್ರಿಕವಾಗಿ ಮನೆಯಲ್ಲಿ ನೀವು 15 ಜನ ಇದ್ದರೂ ನೀವು ನೋಡುವಂತಹ ಆ ಸುಂದರವಾದ ಕ್ಷಣ, ಅಂದರೆ ಆ ಒಂದು ಕ್ಷಣಕ್ಕೆ ತಾವೆಲ್ಲರೂ ಸಹಿತ ಆ ಟಿ ವಿ ಮುಂದೆ ಕೂತು ನೋಡುವಾಗ ಮನಸ್ಸಿನ ಹತ್ರ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಇಂತಹ ಕೆಲಸ ನಾನು ಕೈಗೆತ್ತಿಕೊಂಡಿದ್ದೇನೆ, ಇವತ್ತು ಈ ಕೆಲಸ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ಇಂಥ ಕೆಲಸಕ್ಕೆ ನಾನು ಕೈ ಹಾಕಬೇಕಾಗಿದೆ, ಅಥವಾ ಈ ಒಂದು ಅಪ್ಲಿಕೇಶನ್ ನಾನು ಹಾಕಬೇಕಾಗಿದೆ, ಇದರಿಂದ ಲಾಭ ನಷ್ಟ ಆಗುತ್ತೋ ಇಲ್ವೋ, ಇದು ನನಗೆ ಅಭಿವೃದ್ಧಿ ಆಗೋದಾದರೆ ಹೇಗೆ ಅನ್ನೋದನ್ನು ಇಲ್ಲಿ ಪ್ರಶ್ನೆಯನ್ನು ನೋಡುವಂತಹ ಕ್ರಮ ಇರುತ್ತೆ. ಆ ಕ್ರಮವನ್ನು ತಾವೇ ಸ್ವತಃ ನೀವು ನಮ್ಮ ಮುಂದೆ ಪ್ರಶ್ನೆ ಕೂತಿದ್ದೀರಿ ಎಂಬಂಥ ಮನಸ್ಸಿನಲ್ಲಿ ಆ ಒಂದು ಮನಸ್ಥಿತಿಯನ್ನು ತಂದುಕೊಂಡು ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಪ್ರಶ್ನೆಯನ್ನು ಎಲ್ಲರಿಗಾಗಿ ತೆಗೆದುಕೊಳ್ಳುವಂತಹ ಕಾಲ ಇದೆ. ಆ ಕಾಲ ಎಲ್ಲರೂ ಉಪಯೋಗಿಸ್ಕೊಳ್ಳುವಂಥದ್ದಾಗಲಿ. ಯಾಕೆಂದರೆ ಈ ಮನಸ್ಸಿನಲ್ಲಿರ್ತಕ್ಕಂಥ ಶಕ್ತಿಯೇ ಆ ತರಹ. ಒಂದು ಸರ್ತಿ ಈ ಒಂದು ಪ್ರಶ್ನೆಯನ್ನು ನೋಡುವಾಗ ನೀವು ಲಕ್ಷಾಂತರ ಜನ ಕೂತು ಈ ಕಾರ್ಯಕ್ರಮವನ್ನು ನೋಡ್ತಿರ್ತೀರಿ. ಈ ನೀವು ನೋಡುವಂಥ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ಆ ಬೇಕು ಬೇಡ, ಆಗು ಹೋಗುಗಳು, ಮತ್ತು ಆಗುತ್ತಾ ಇಲ್ವಾ, ಸರಿಯೋ ತಪ್ಪೋ, ಅಥವಾ ಇದರಿಂದ ಲಾಭ ಏನು ನಷ್ಟ ಏನು, ಎಲ್ಲವೂ ಸಹಿತ ಸರಿಯಾದ ಉತ್ತರವನ್ನು ಏಕಕಾಲದಲ್ಲೇ ಕೊಡುವಂಥ ಒಂದು ವನಸಿರಿ ಶಕ್ತಿ ಇರತಕ್ಕಂಥದ್ದು ಈ ಮಾತಾಡುವ ವನಸಿರಿ. ಇದು ಭಾನುವಾರದ ಸಂಚಿಕೆಯಲ್ಲಿ ತಾವು ನೋಡಬಹುದು. ಭಾನುವಾರ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ಒಂದು ತಂತ್ರಸಾರದ ಜೊತೆಯಲ್ಲಿ ತಾವು ವೀಕ್ಷಣೆ ಮಾಡುವಂಥ ಮಾತಾಡುವ ವನಸಿರಿಯೊಂದಿಗೆ ನಿಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಬೋದು. ಅದಕ್ಕಾಗಿ ಈ ಒಂದು ವಿಶೇಷವಾಗಿರೋ ಕಾರ್ಯಕ್ರಮ ಪ್ರತಿ ಭಾನುವಾರ ತಪ್ಪದೇ ವೀಕ್ಷಣೆ ಮಾಡಿ. ಮಹರ್ಷಿವಾಣಿ ಕಾರ್ಯಕ್ರಮ ಅದು ಶ್ರೀನಿವಾಸ ಶರ್ಮನಿಂದ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಭ್ಯಶ್ಚಾರಾಹವೇ ಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನ 12ರ ನಂತರ ಮಾಡ್ಕೊಳ್ತೀರಿ. 12ರವರೆಗೂ ಮಂದಗತಿಯಲ್ಲಿ ಸಾಗುವಂಥದ್ದಿದೆ. 12ರ ನಂತರ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟದ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ. ಯಾರನ್ನು ನೋಡಿದ್ರೂ ಗರ್ಜನೆ ಮಾಡ್ತೀರಿ. ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಏನೋ ಒಂದು ಅಚಾತುರ್ಯ ಆಗುತ್ತೇನೋ ಎಂಬತಕ್ಕಂತಹ ಭಯಭೀತರಾಗುವಂಥ ಪರಿಸ್ಥಿತಿ ಇರುತ್ತೆ. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯದಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ನೀವು ನಂಬಿರ್ತಕ್ಕಂತಹ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ, ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ಗುರುಗ್ರಹವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಶಿರೋಭಾಗದಿಂದ ನಿಮ್ಮ ಪಾದದವರೆಗೂ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಮತ್ತು ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಿ. ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದರಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ರೀತಿ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ, ಅಂದುಕೊಂಡಷ್ಟು ಲಾಭವಿಲ್ಲ, ಮಾಡಬೇಕಾಗಿರೋ ಕೆಲಸ ಸಮಾಧಾನ ಇಲ್ಲ, ನಿಮಗೇ ತೃಪ್ತಿ ಇಲ್ಲದಂಥ ರೀತಿ ಇವತ್ತು ನಿಮ್ಮ ಕೆಲಸ ಆಗ್ತಾ ಇದೆ. ಆದರೂ ನೀವು ಧರಿಸುವಂಥ ವಸ್ತ್ರ, ನಿಮ್ಮ ರೀತಿ ನೀತಿ, ನೀವು ಮಾಡುವ ಕೆಲಸ ಇದೆಲ್ಲದರಲ್ಲೂ ಏನಾದರೂ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಲದೇವರ ಅನುಗ್ರಹ ಪಡಿತಕ್ಕಂಥದ್ದು, ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು? ಶಕ್ತಿದೇವರ ಆರಾಧನೆ, ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ಗುರುಗಳ ಆರಾಧನೆಗೋಸ್ಕರ ಗುರುಗಳ ಪ್ರಾರ್ಥನೆ ಮಾಡುತ್ತಾ ಔದುಂಬರ ವೃಕ್ಷಕ್ಕೆ ಹೋಗಿ ಅಲ್ಲೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಔದುಂಬರ ಪ್ರಾರ್ಥನೆಯಿಂದ ವೃಷಭ ರಾಶಿಯವರಿಗೆ ಇವತ್ತು ಸಾಕಷ್ಟು ಒಳಿತಿದೆ. ಎಲ್ಲಿ ಔದುಂಬರ ವೃಕ್ಷ ಇರುತ್ತೋ ಅಲ್ಲಿ ಹೋಗಿ ಒಂದು ದೀಪವನ್ನು ಹಚ್ಚಿ, ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಎಲ್ಲಿ ಶ್ವಾನಗಳು ಓಡಾಡುತ್ತೋ ಅಲ್ಲೊಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥವನ್ನು ಹಾಕಿ. ಹಾಗೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಖಂಡಿತ ಒಳಿತಿದೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿಗ ಮಿಥುನ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿಯನ್ನು. ಹಾಗೆ ಮಧ್ಯಾಹ್ನದ ನಂತರ ಒಂದಿಷ್ಟು ಕನ್ಫ್ಯೂಷನ್ ಆಗುವಂಥದ್ದು, ಒಂದಿಷ್ಟು ಚಂಚಲತೆ ಬರ್ತಕ್ಕಂಥದ್ದು, ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಎಲ್ಲೋ ಒಂದು ಕಡೆ ಆತಂಕಕ್ಕೊಳಗಾಗುವಂಥದ್ದು, ಅಥವಾ ಇನ್ನಷ್ಟು ಜವಾಬ್ದಾರಿ ಸಾಕಷ್ಟು ಹೆಚ್ಚನಾಗಿ ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಸಂಜೆ ವೇಳೆಗೆ ಅರ್ಧ ತಲೆನೋವು ಅಥವಾ ಮೈಕೈ ನೋವು ಅಥವಾ ಒಂದಿಷ್ಟು ಬೇರೆ ಥರ ಆರೋಗ್ಯದಲ್ಲಿ ಉಂಟಾಗುವಂಥ ಸಮಸ್ಯೆಗಳು ಇದು ನಿಮ್ಮನ್ನು ಬಾಧಿಸಬಹುದು. ಆದರೆ ಇದೆಲ್ಲದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹನ ಅವತ್ತು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡಿ. ಇದರ ಜೊತೆಗೆ ಒಂದು ಚಿಟಿಕೆ ಉದ್ದಿನ ಬೆಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಹೀಗೆ ಮಾಡೋದ್ರಿಂದ ಮಿಥುನ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ಇಲ್ಲದ ನೋವು ತಂದುಕೊಂಡ್ಬಿಡ್ತೀರಿ. ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಆದರೆ ಮಾಡುವಷ್ಟು ಅಥವಾ ಏನು ಆಲೋಚನೆ ಮಾಡಿದ್ರೂ ಅದನ್ನು ಆಲೋಚನೆ ಮಾಡ್ತಾನೆ ಮುನ್ನಡಿತೀರಿ. ಆಗುತ್ತೋ ಇಲ್ವೋ, ಸರಿ ಹೋಗುತ್ತೋ ಇಲ್ವೋ, ಅದರ ಬಗ್ಗೆ ಸರಿಯಾದ ಚಿಂತನೆ ಮಾಡೋದಿಲ್ಲ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲೇ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಮನೇಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮನೇಲಿ ನಿಮ್ಮ ತಂದೆ ಆಗಲಿ ಅಥವಾ ನಿಮ್ಮ ಗುರುಗಳಾಗಲಿ ಅಥವಾ ನಿಮ್ಮ ಮಾರ್ಗದರ್ಶಕರು ಯಾರಿದ್ದಾರೋ ಅವರು ಹೇಳುವಂಥ ಮಾತನ್ನು ಒಂದಿಷ್ಟು ಆಲಿಸಿದ್ರೆ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರೋದ್ರಿಂದ ಇವತ್ತು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ಕೆಲಸ ಮಾಡಿದ್ರೆ ಅದರ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂತಹ ದಿನ ಇವತ್ತಾದರೂ ನೀವು ಆಲೋಚನೆ ಮಾಡ್ತಾ ಇರ್ತಕ್ಕಂಥ ರೀತಿ ಮಾತ್ರ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಸಮಾಧಾನವಾಗಿರಿ. ಮನಸ್ಸು ಎಷ್ಟೇ ಚಂಚಲತೆ ಇರಲಿ, ಮನಸ್ಸಲ್ಲಿ ಆತರ ಪಡ್ತಾ ಇರಲಿ, ಅಥವಾ ಈ ಕೆಲಸ ನಾನು ಮಾಡಲೇಬೇಕು ಅಂತ ಹಾಕುವ ಹೆಜ್ಜೆನಲ್ಲೇ ಮತ್ತೊಮ್ಮೆ ನೀವು ಹೆಜ್ಜೆಯನ್ನು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇದು ಯಾವುದಕ್ಕೂ ಆಲೋಚನೆ ಮಾಡಿ ಹೆಜ್ಜೆ ಹಾಕಬೇಕು. ಯಾಕೆಂದರೆ ಸಿಂಹರಾಶಿಯವರ ಮನಸ್ಸಲ್ಲಿ ಇವತ್ತು ಒಂದಿಷ್ಟು ದ್ವಂದ್ವ ನಿಲುವು ಇದೆ. ಅಂದರೆ ಬೇಕು ಬೇಡ, ಸರಿ ತಪ್ಪು ಇದೆಲ್ಲವನ್ನು ಆಲೋಚನೆ ಮಾಡ್ತಾ ಮುನ್ನಡಿತೀರಿ. ಅಷ್ಟೇ ಅಲ್ದಿರ ಅತಿಯಾದಂತಹ ವೇಗವಾಗಿ ಚಲಿಸ್ತಕ್ಕಂಥದ್ದು ಇವತ್ತು ಸರಿಯಲ್ಲ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಜೊತೆಗೆ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅಕ್ಕಿ, ಒಂದು ಸ್ವಲ್ಪ ಹಾಲು, ಅಕ್ಕಿ ಮತ್ತು ಒಂದೆರಡು ಸ್ಪೂನಷ್ಟು ಅಥವಾ ಒಂದು ಸ್ಪೂನ್ ಒಂದೆರಡು ಡ್ರಾಪಷ್ಟು ಹಾಲನ್ನ ಹಾಕ್ಕೊಂಡು ಅಕ್ಕಿ ಮತ್ತು ಹಾಲನ್ನು ಏಕಕಾಲದಲ್ಲೇ ಪೂರ್ವಾಭಿಮುಖವಾಗಿ ನಿಂತು ಪ್ರಾರ್ಥನೆ ಮಾಡಿ ಆಗ್ನೇಯದಲ್ಲಿರ್ತಕ್ಕಂಥ ಹಸಿರು ಗಿಡದಲ್ಲಿ ಹಾಕೋದ್ರಿಂದ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಯಾವುದಾದ್ರೂ ದೇವಾಲಯದಲ್ಲಿ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಬಹಳಷ್ಟು ಉತ್ತಮ. ಇನ್ನು ಮಧ್ಯಾಹ್ನ 2 ಗಂಟೆಯಿಂದ 3:15ರವರೆಗೂ 2ರಿಂದ 3:15 ಈ ಸಮಯದಲ್ಲಿ ಯಾರಾದರೂ ಒಬ್ಬರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಕೊಡಿಸ್ತಕ್ಕಂಥದ್ದು, ಈ ಪ್ರಕಾರವಾಗಿ ಇನ್ನೊಬ್ಬರಿಗೆ ಊಟ ಕೊಡಿಸಿದ್ದೆ ಆದರೆ ಖಂಡಿತ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ತುಂಬ ದಿನಗಳ ನಂತರ ನಿಂತಿರ್ತಕ್ಕಂಥ ಕೆಲಸಕ್ಕೊಂದು ಚಾಲನೆ, ಅಥವಾ ನಿಮ್ಮ ಕೆಲಸ ಏನಾಗಬೇಕಾಗಿದೆ ಅದನ್ನು ಇವತ್ತು ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ದೂರಭಾರ ಹೊರಡುವಂಥದ್ದು, ಎಲ್ಲರೂ ಒಂದಷ್ಟು ಬೇರೆ ಬೇರೆ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಏನಾದರೂ ಹಣಕಾಸಿನ ವಿಚಾರ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಲೇವಾದೇವಿಗಳಲ್ಲಿ ಸರಿ ಹೋಗದಿದ್ದನ್ನು ಇವತ್ತು ಸರಿಪಡಿಸ್ಕೊಳ್ಳುವಂತಹ ವಿಧಾನದಲ್ಲಿರ್ತಕ್ಕಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸಲ್ಲಿರ್ತಕ್ಕಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ಯಾರಾದರೂ ಏನಾದರೂ ಒಂದು ಮಾತು ಕೊಡ್ತೀವಿ, ಇಂಥದ್ದೊಂದು ಕೆಲಸ ನಾನು ಮಾಡಿಕೊಡ್ತೀನಿ, ಅಥವಾ ಇದು ಇಂಥದ್ದು ಆಗ್ಬೋದು, ಅಥವಾ ಇದು ನಾನು ಮಾಡಿದ್ರೆ ಇದು ನಿಮಗೆ ಅನುಕೂಲ ಆಗುತ್ತೆ, ಅಥವಾ ನಿಮ್ಮ ಅನುಕೂಲಕ್ಕಲ್ದಿರೂ ನಾನು ಮಾಡಬೇಕಾದ್ದು ನಾನು ಕೊಡಬೇಕಾದ್ದನ್ನು ಕೊಟ್ಟು ಹರಿಸ್ಕೊಳ್ತೀನಿ, ಋಣ ಹರಿಸ್ಕೊಳ್ತೀನಿ ಅಂತಕ್ಕಂಥ ಮಾತಿದೆ. ಆದರೆ ಯಾವ ಮಾತನ್ನು ಸರಿಯಾದ ರೀತಿ ಸ್ಪಷ್ಟವಾಗಿ ನಡೆಸೋಕ್ಕಾಗಿರ್ತೀವಿ. ಆದರೆ ಇವತ್ತು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಾ ಅದರ ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಕ್ಕೆ ಕನ್ಯಾರಾಶಿಯವರಿಗೆ ಹೆಚ್ಚಿನ ಫಲವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲದರ ಜೊತೆಗೆ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ, ಹಣಕಾಸಿನ ವಿಚಾರ ಜೊತೆಗೆ ನಿಂದನೆ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು, ಯಾರು ನಿಮ್ಮನ್ನು ನಿಂದನೆ ಮಾಡ್ತಿರ್ತಾರೆ, ಯಾರು ನಿಮಗೆ ಒಂಥರ ಬೇರೆ ಥರ ಚಿಂತನೆ ಮಾಡ್ತಿರ್ತಾರೆ, ನೀವು ಆಡುವ ಮಾತು ಅಥವಾ ನೀವು ಹಾಕುವ ಹೆಜ್ಜೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಕಾಣ್ತಿರ್ತಾರೆ, ಅಂತಹವರ ಕಡೆ ನೀವು ಸ್ವಲ್ಪ ಆಲೋಚನೆ ಮಾಡೇ ನಡಿಬೇಕು. ಇವತ್ತು ಯಾರೊಂದಿಗೆ ವ್ಯವಹರಿಸಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಮನೇಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಥವಾ ಯಾರಾದರೂ ಒಬ್ಬರು ಗುರುಗಳಿಂದ ಸರಿಯಾದ ಮಾರ್ಗದರ್ಶನದಿಂದ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದ ಸಮಸ್ಯೆಗೆ ಈಡಾಗಬೇಡಿ. ಎಚ್ಚರಿಕೆಯಿಂದ ನಡೀರಿ, ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಇವತ್ತು ತಾಯಿ ಶಂಕರಿಯನ್ನು ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಸಾನ್ನಿಧ್ಯದಲ್ಲಿ ಕೆಂಪು ಪುಷ್ಪಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯಿಂದ 5 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಮೀನಾಕ್ಷಿ ಮೇಡಮ್ ನನ್ನ ಹೆಸರು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಯಾದಗಿರಿ ಡಿಸ್ಟಿಕ್ ಇಂದ ಮಾತಾಡ್ತಿದೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರೀಗ? ಮೇಡಮ್ ನಮ್ಮ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಆಯ್ತು, ಮಾತಾಡಿ. ಹಲೋ ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ಗುರುಜಿ ನಂಗೆ ಮದುವೆ ಆಗಿ 7-8 ವರ್ಷ ಆಯ್ತು ಗುರುಜಿ, ಇನ್ನೂ ಸಂತಾನ ಆಗಿಲ್ಲ ಗುರುಜಿ. ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ, ಧೈರ್ಯವಾಗಿರಿ. ನಿಮ್ಮ ಧೈರ್ಯ ಇರಬೇಕು, ಇಲ್ಲಿ ಧೈರ್ಯ ಇರಬೇಕು, ಹಸನ್ಮುಖಿತನ ಇರಬೇಕು. ನೀವು ನಗನಗ್ತಾ ಇರಿ. ನಿಮ್ಮ ಸ್ವರತರಂಗ ಪ್ರಕಾರ ನನಗೆ ಅರ್ಥ ಆಗುತ್ತಮ್ಮ. ನೀವು ಆಡುವ ಮಾತಲ್ಲೇ ನಾನು ನಿಮ್ಮ ಸ್ವರದಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಆಲಿಸಿದೆ. ನನಗೆ ಗೊತ್ತಾಯಿತು. ನಾನು ಹೇಳ್ತಾ ಇದ್ದೀನಿ, ನೀನು ಖಂಡಿತ ಸಂತಾನ ಆಗುತ್ತೆ, ಭಯಪಡಬೇಡ. ಆದರೆ ವೈದ್ಯರ ಸಲಹೆ ಬೇಕು. ಯಾಕೆಂದರೆ ಮಂತ್ಲಿ ಡೇಟ್ಸ್ದು ಜೊತೆಗೆ ನಿಮ್ಮ ದಾಂಪತ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆಲ್ಲವೂ ಸಹಿತ ಬಾಧಿಸ್ತಾ ಇದೆ. ಅದಕ್ಕೋಸ್ಕರ ವೈದ್ಯರ ಸಲಹೆ ತಗೊಳ್ಳಿ. ಗಂಡ ಹೆಂಡತಿ ಇಬ್ಬರು ಒಂದು ಸತಿ ಹೋಗಿ ಮಾತಾಡ್ಸ್ಕೊಂಬನ್ನಿ ಡಾಕ್ಟ್ರನ್ನ. ಅವರು ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳು ಕೊಡ್ತಾರೆ. ಗುರುಜಿ ಹೋಗಿದ್ವಿ ಗುರುಜಿ, ಕೌಂಟ್ ಕಡಿಮೆ ಅದಂತ ಹೇಳಿದ್ರು. ಅದನ್ನೇ ನಾನು ಹೇಳ್ತಾ ಇದ್ದೀನಮ್ಮ. ನೀನೀಗ ಹೇಳೋ ಮಾತನ್ನೇ ನನ್ನ ಮನಸ್ಸಲ್ಲಿ ಬಂತು. ನೀನು ಏನಕ್ಕಾಗಿ ನೋವು ಪಡ್ತಿದ್ಯಾ? ನಿನ್ನ ಮಾತು, ಆ ಮೊದಲಿನ ಧ್ವನಿ, ಲಕ್ಷ್ಮೀ ಹತ್ರ ಮಾತಾಡುವಾಗ ನಿನ್ನ ಆ ಧ್ವನಿಯಲ್ಲೇ ನಾನು ಆಲಿಸಿದೆ ನಿನ್ನ ಸಮಸ್ಯೆ ಏನು ಅಂತ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಕೌಂಟಿಂಗ್ ಜಾಸ್ತಿ ಆಗಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ತುಂಬ ಮೆಡಿಸಿನ್ಸ್ ಇದೆ, ಭಾಳ ಒಳ್ಳೆ ಮೆಡಿಸಿನ್ಸ್ ಇದೆ. ನೀನು ಭಯನೇ ಪಡಬೇಡ. ಬಿಟ್ಟರೆ ಇನ್ನು ಸಂತಾನ ಆಗೋದಿಲ್ಲ ಅನ್ನೋದು ಇಲ್ಲ. ನಿನ್ನ ಸ್ವರದಲ್ಲಿ ಆ ಶಕ್ತಿ ಇದೆ. ನೀನು ಧೈರ್ಯವಾಗಿ ಮೆಡಿಕಲಲ್ಲಿ ಸರಿಯಾದ ವೈದ್ಯರ ಸಲಹೆ ತಗೋ. ಖಂಡಿತ ನೀನು ಕಾರ್ಯಸಿದ್ಧಿ ಆಗುತ್ತೆ. ಮತ್ತೊಮ್ಮೆ ಕರೆ ಮಾಡಿದಾಗ ನನಗೆ ಗರ್ಭ ನಿಂತಿದೆ ಅಂತ ಹೇಳ್ತೀಯ ನೀನು. ಒಳ್ಳೆಯದಾಗಲಿ. ಗುರುಶೀಗ ವೃಶ್ಚಿಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ತಾವೇನು ಸಂಕಲ್ಪ ಮಾಡಿದ್ದರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಪಕ್ವವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಗುರುಗಳ ಸಾನ್ನಿಧ್ಯಕ್ಕೋ ಅಥವಾ ನಿಮ್ಮ ಧರ್ಮದ ಗುರುಗಳು ಅಥವಾ ನಿಮ್ಮ ಹಿರಿಯರು ಯಾರೊಬ್ಬರು ಹೇಳುವಂತಹ ಒಂದು ಮಾತು ಅಥವಾ ನಿಮ್ಮಲ್ಲಿ ಎಷ್ಟೇ ಜ್ಞಾನ ಇದ್ದರೂ ಮತ್ತೊಬ್ಬರ ಮಾತಿನಂತೆ ಮತ್ತೊಬ್ಬರ ಒಂದು ಅವರ ಅನುಭವದ ಮಾತನ್ನು ತಾವು ಅಲಿಸದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಬೆನ್ನೋವಾಗಲಿ ಅಥವಾ ಸೊಂಟ ನೋವಾಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸ್ಬೋದು. ತುಂಬ ಎಚ್ಚರಿಕೆಯಿಂದಿರಬೇಕು. ಇವತ್ತು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಎಡಗಡೆ ಭುಜ, ಹೆಣ್ಣು ಮಕ್ಕಳಿಗಾದರೆ ಲೆಫ್ಟ್ ಸೈಡ್ ಎಡಗಡೆ ಭುಜ ಆಗಲಿ ಮೊಣಕಾಲಾಗಲಿ ಅಲ್ಲಿ ನೋವು ಬರ್ತಕ್ಕಂಥದ್ದಿದೆ. ಅದೇ ಗಂಡು ಮಕ್ಕಳಿಗಾದರೆ ಕಾಲಿನ ಹೆಬ್ಬೆರಳು ಅಥವಾ ಕಿವಿ ಭಾಗ ನೋವು ಬರ್ತಕ್ಕಂಥ ಸಾಂದ್ರತೆಗಳಿದೆ. ಸ್ವಲ್ಪ ಜೋಪಾನ ಇರಲಿ. ಇನ್ನು ಇವತ್ತಿನ ದಿವಸ ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕಾದರೂ, ಏನೇ ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿಗಳು ಮಾಡ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕಾದ್ರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ದುರ್ಗಾದೇವಿಯನ್ನು ಇವತ್ತು ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಏನಾದರೂ ವ್ಯವಹಾರಗಳನ್ನು ಹೊಸದಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದೀರಿ.
ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥವರು ಒಂದಷ್ಟು ಜನ ಇದ್ದೀರಿ. ಆದರೆ ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ, ಏನು ಮಾಡಬೇಕಾಗಿದೆಯೋ ಎಲ್ಲದರಲ್ಲೂ ಸಹಿತ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 23 ನಿಮಿಷದಿಂದ 11 ಗಂಟೆವರೆಗೂ, ಅಂದರೆ 2 ಗಂಟೆ 23 ನಿಮಿಷದಿಂದ ರಾತ್ರಿ 11ರವರೆಗೂ ಇವತ್ತಿನ ದಿವಸ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಾತ್ರ ಭಾಳ ಅನುಕೂಲವಾಗಿರ್ತಕ್ಕಂಥ ಕಾಲ. ಈ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಅಥವಾ ವಿಷ್ಣುವಿನ ದರ್ಶನ ಮಾಡಿಕೊಂಡು ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿಗೆ ಕೆಂಪು ಹೂಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೊಂದು ಬೆಂದಿರ್ತಕ್ಕಂಥವ್ರು, ಕಷ್ಟದಲ್ಲಿರ್ತಕ್ಕಂಥವ್ರು, ಯಾರಾದರೂ ಕಷ್ಟಗಳನ್ನು ಹೇಳ್ಕೊಂಡ್ರೆ, ಅವರ ಸಮಸ್ಯೆಗಳನ್ನು ಹೇಳಿದ್ರೆ ಅಥವಾ ಅವ್ರಿಗೆ ಸಮಸ್ಯೆ ಇದೆ ಅಂತ ನಿಮಗೆ ಗೋಚರಿಸಿದ್ರೆ ಅಂಥವರಿಗೆ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಸಹಾಯವನ್ನು ಮಾಡಿ. ನೀವು ಮಾಡುವಂಥ ಸಹಾಯ ಖಂಡಿತ ದೇವತಾ ಅರ್ಚನೆ ಆಗುತ್ತೆ, ದೇವರ ಪೂಜೆ ಪುನಸ್ಕಾರವಿದ್ದಂತೆ ಆಗುತ್ತೆ, ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ಯಾವುದಕ್ಕೂ ಅಂಜಬೇಕಾದಿಲ್ಲ. ಧೈರ್ಯದಿಂದಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಾವು ಅಂದುಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ, ಸ್ಥಾನಮಾನವನ್ನು ಗಟ್ಟಿಪಡಿಸ್ಕೊಳ್ತೀರಿ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ತಾ ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಏನು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಗುರು ಶನೈಶ್ಚರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲಾದರೂ ಶನೈಶ್ಚರ ಮಂದಿರಕ್ಕೆ ಬಂದು ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಎಳ್ಳುಬತ್ತಿ ದೀಪವನ್ನು ಹಚ್ಚಿ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ಸಾಧ್ಯವಾದರೆ ಎಳ್ಳು, ಬೆಲ್ಲ, ಕಪ್ಪು ವಸ್ತ್ರ, ಎಳ್ಳು, ಬೆಲ್ಲ, ಕಪ್ಪು ವಸ್ತ್ರ ಇಂತಹದ್ದನ್ನು ಶನೈಶ್ಚರನ ಸಾನ್ನಿಧ್ಯದಲ್ಲಿ ಕೊಟ್ಟು ಅಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ಹೇಳ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದಿರ್ಬೋದು. ನೀವೆಷ್ಟೇ ನಮ್ರತೆಯ ಒಳ್ಳೆಯ ಮನಸ್ಸಿನಿಂದ ಇದ್ದರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಿರತಕ್ಕಂಥ ಪರಿಸ್ಥಿತಿ ಸುತ್ತಮುತ್ತ ಪರಿಸರದಲ್ಲಿರ್ಬೋದು. ಪರಿಸರದಲ್ಲಿರ್ತಕ್ಕಂಥವ್ರು, ಸುತ್ತಮುತ್ತ ಪ್ರಾಂತದಲ್ಲಿರ್ತಕ್ಕಂಥವ್ರು ನಿಮ್ಮ ಚಿಂತನೆಗಳನ್ನು ಅರ್ಥ ಮಾಡ್ಕೊಳ್ಳದಿರ ಅವರೇ ಬೇರೆ ತರಹ ಒಂದು ಅಪಹಾಸ್ಯ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ಶನೈಶ್ಚರನ್ನ ತಾವು ಸಹಿತ ಆರಾಧನೆ ಮಾಡ್ತಾ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಯಾಕೆಂದರೆ ನಿಮ್ಮ ಒಳಮನಸ್ಸು ಹೇಳುತ್ತೆ, ಸಾಧ್ಯವಾದಷ್ಟು ಸಮೃದ್ಧತೆ ಯಾವುದೇ ಒಂದು ನಿಮ್ಮ ಒಳಮನಸ್ಸು ಹೇಳುವಂತಹದ್ದು ಯಾರೊಬ್ಬರಿಗೂ ತೊಂದರೆ ಇಲ್ದಿರ ಎಲ್ಲರನ್ನೂ ಸಹಿತ ಸಮಂಜಸವಾಗಿ ಸರಿಯಾದ ಒಂದು ಒಳ್ಳೆಯ ದಾರಿಗೆ ತೊಗೊಂಡು ಹೋಗಬೇಕು ಅಂತ, ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾ ಇನ್ನೊಬ್ಬರನ್ನ ನೋವು ಕೊಡಬೇಕು ಅಂತಕ್ಕಂಥ ಪರಿಸ್ಥಿತಿ ನಿಮ್ಮದಿರೋದಿಲ್ಲ. ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿ, ನಿಮ್ಮ ಪರಿಸ್ಥಿತಿ, ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಇವೆಲ್ಲವೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೇ ಇವತ್ತು ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟರೆ ಪುನಃ ಆ ವಸ್ತುಗಳು ವಾಪಸ್ ಬರ್ತಕ್ಕಂಥದ್ದು ಬಹಳ ಕಷ್ಟ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು, ಶನೈಶ್ಚರನನ್ನು ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಕೆಂಪು ಪುಷ್ಪಗಳು, ಕೆಂಪು ಗಂಧ, ಕೆಂಪು ವಸ್ತ್ರ ಇಂಥದ್ದನ್ನು ಶ್ರೀನಿವಾಸನಿಗೂ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಗೂ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಮಾಡುವಂಥ ಕೆಲಸಗಳಲ್ಲಿ ಲಾಭದ ಬಗ್ಗೆ ಚಿಂತನೆ ಮಾಡಬೇಕು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಒಳಗಡೆ ಇರ್ತಕ್ಕಂಥ ಅಂಜಿಕೆ, ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ನೀವು ಸರಿಯಾಗಿ ಆಲೋಚನೆ ಮಾಡಿದ್ರು ನಿಮ್ಮ ಒಳಮನಸ್ಸು ಹೇಳುತ್ತೆ ಇದು ಸರಿಯಿಲ್ಲ ಅಂತ. ಹಾಗಾಗಿ ಅಲ್ಲಿ ಎಡುವಂತಹ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಹಾಗೆ ಸಾಕು ಪ್ರಾಣಿಗಳಾಗಲಿ ಅಥವಾ ಬೀದಿಲಿರ್ತಕ್ಕಂಥ ಶ್ವಾನಗಳಾಗಲಿ ಅಥವಾ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಸಿದ್ಧ ನಿಮ್ಮ ಆಲೋಚನೆ ಸರಿಯಾಗಿರಬೇಕು. ಸ್ವಲ್ಪ ಯಾಮಾರಿದ್ರೆ ಆ ಪ್ರಾಣಿ ಪಕ್ಷಿಗಳಿಂದ ತೊಂದರೆ ಆಗುವಂಥ ಲಕ್ಷಣಗಳು ಬಹಳಷ್ಟು ಇದೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಹಾಗೆ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಶುಭ ಗುರುವಾರ, ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತಷ್ಟು ಕರೆಗಳು ಈಗ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಕಲ್ಪನಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಗೌರಿಬಿದನೂರಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ.
ಗುರುಜಿ ನನ್ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. 6 years ಇಂದ ಟ್ರೈ ಮಾಡ್ತಿದ್ದೀನಿ. ಒಂದ್ಸತಿ 1 marks ಅಲ್ಲಿ ಆಯ್ತು, ಒಂದ್ಸತಿ ಹಾಫ್ ಮಾರ್ಕ್ಸ್ ಅಲ್ಲಿ ಹೋಯ್ತು. ಇದೇ ತರ ಆಗ್ತಿದೆ. ತುಂಬಾ ಬೇಜಾರಾಗುತ್ತೆ. ಎಷ್ಟು ಸತಿ ಎಕ್ಸಾಮ್ ಬರೆದ್ರು ಆಗ್ತಿಲ್ಲ. ತುಂಬಾ ಬೇಜಾರಾಗುತ್ತೆ. ಆಗುತ್ತಾ ಇಲ್ಲ ಗುರುಜಿ ಈ ಸತಿ ಆದ್ರೂ? ಏನು ಎಕ್ಸಾಮ್ ತಗೊಳ್ತಾ ಇದ್ದೀಮ್ಮ? ಏನು ಓದಿದ್ಯಾ? ನಾನು ಡಿಗ್ರಿ ಆಗಿದೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ಸ್ ಬರೀತಿದ್ದೀನಿ. 1 marks ಅಲ್ಲಿ ಒಂದ್ಸತಿ ಹೋಯ್ತು, ಇನ್ನೊಂದ್ಸತಿ ಹಾಫ್ ಮಾರ್ಕ್ಸ್ ಅಲ್ಲಿ ಒಂದ್ಸತಿ ಹೋಯ್ತು. ಆಗ್ತಾನೆ ಇಲ್ಲ. ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಿದ್ದೀನಿ. ಒಂದು ಕೆಲಸ ಮಾಡು, ಈ ಬಾರಿ ನಿಮ್ಗೆ ಹತ್ತಿರದಲ್ಲಿ ವಿದ್ರಾಶ್ವತ್ಥಕ್ಕೆ ಹೋಗಿ 4 ಮಂಗಳವಾರ ವಿದ್ರಾಶ್ವತ್ಥಕ್ಕೆ ಹೋಗಿ 4 ಮಂಗಳವಾರ ಅಲ್ಲಿ ವಿದ್ರಾಶ್ವತ್ಥದಲ್ಲಿರ್ತಕ್ಕಂಥ ನಾಗದೇವರಿಗೆ ಒಂದಷ್ಟು ಆ ನಾಗರ ಕಲ್ಲಿಗೆ ಒಂಚೂರು ಹಾಲು ಹಾಕಿ ಅಲ್ಲಿ 9 ಪ್ರದಕ್ಷಿಣೆ ಮಾಡಿಕೊಂಡು ಒಂದು ಬಿಳಿಯ ವಸ್ತ್ರದಲ್ಲಿ ಒಂದಷ್ಟು ಉದ್ದಿನ ಬೇಳೆನ ಗಂಟು ಹಾಕಿ ಅದನ್ನು ಆ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಾ. ಇದನ್ನು 4 ಮಂಗಳವಾರ ಮಾಡು. ಇದನ್ನು ಮಾಡೋದ್ರಿಂದ ನಿನ್ನ ಸ್ವರತರಂಗ ಪ್ರಕಾರ ನೀನು ಏನು ಪ್ರಶ್ನೆಯಿಂದ ನನ್ನ ಮುಂದೆ ಇಟ್ಟಿದ್ಯೋ ಆ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಅಲ್ಲಿ ಸಿಗುತ್ತೆ. ಈ ಬಾರಿ ಪ್ರಯತ್ನ ಪಡು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಬಟ್ ನೀನು ಶ್ರಮಿಸಿ ಸ್ವಲ್ಪ ಓದ್ಕೋಬೇಕು. ಯಾಕೆಂದರೆ ಪ್ರತಿ ಸತಿ ಈ ಥರ ಮಿಸ್ಟೇಕ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಗೊತ್ತಮ್ಮ? ಓದ್ಕೊಂತಿದ್ದೀನಿ ನಾನು. ಪ್ರತಿ ಎಕ್ಸಾಮ್ ಕಟ್ಟಾಗೆಲ್ಲ ಎಕ್ಸಾಮ್ಗಿಂತ ಮುಂಚೆಯಿಂದನೇ ಪ್ರಿಪೇರ್ ಆಗ್ತಿರ್ತೀನಿ. ಕರೆಕ್ಟ್ ಅಮ್ಮ, ನಾನು ಹೇಳೋದು ಒಂಚೂರು ಅರ್ಥ ಮಾಡ್ಕೊ. ಏನಾಗುತ್ತೆ, ನಾವು ಪ್ರತಿ ಬಾರಿ ಈ ತರಹ ಮಿಸ್ಟೇಕ್ ಆಗ್ತಾ ಇರುವಾಗ ನನಗೆ ಈ ಸಬ್ಜೆಕ್ಟ್ ನಾವು ಹಿಂದೆ ತಲೆಯಲ್ಲಿ ಇದೆಯಲ್ಲ ಅಂತ ಈ ಸಬ್ಜೆಕ್ಟನ್ನು ಬಿಟ್ಟಿರ್ತೀವಿ. ಅದೇ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಕಾಣಿಸ್ಕೊಂಡಿರುತ್ತೆ. ನಿಮಗೆ ಆ ಸನ್ನಿವೇಶ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತೀಯ. ಇದು ಎಲ್ಲರಿಗೂ ಆಗುವಂಥದ್ದು, ಕಾಮನ್ ಇದು. ಆದರೆ ಈ ಬಾರಿ ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡ. ಈ ಬಾರಿ ಸ್ವಲ್ಪ ನೀನು ಶ್ರಮಿಸು. ಬಟ್ ಈ ಸತಿ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ನೀನು ಈ ಸತಿ ಎಕ್ಸಾಮ್ ಕಟ್ಟಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ತಗೊಳ್ತೀಯ. ಆಲ್ರೆಡಿ ಒಳ್ಳೆದಾಗಲಿ. ಗೌರಿ ಬಿಂದೂರಿನಿಂದ ಕರೆ ಮಾಡಿ ಮಾತನಾಡಿದಕ್ಕಾಗಿ ಕಲ್ಪನಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಹನ್ಮಕ್ಕ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ನಾವು ಕೂಡ್ಲಿಗಿ ತಾಲೂಕು ಕರ್ನಾರಟ್ಟಿ ಅಂತ ಮೇಡಮ್ ಮಾತಾಡ್ತಾ ಇರೋದು. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ 0 ಇಟ್ಬಿಡಿ, ಮ್ಯೂಟ್ ಮಾಡಬೇಕು ವಾಲ್ಯೂಮು. ಟಿವಿ ಬಿಟ್ಟು ಹೊರಗೆ ಬಂದಿದ್ದೀನಿ ಮೇಡಮ್. ಸರಿ, ಮಾತಾಡಿ ಗುರುಜಿ ಹತ್ರ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನಗೆ ಎಷ್ಟು ದಿನದಿಂದ ಪ್ರಯತ್ನ ಪಟ್ಟಿದ್ದೀನಿ ಅಂದ್ರೆ ಸ್ವಾಮಿ ಹೇಳಕ್ಕೆ ಆಗ್ತಾ ಇಲ್ಲ. ಇವತ್ತು ಪ್ರಯತ್ನ ಫಲಿಸ್ತಿದೆ. ಹ್ಞೂ ಗುರುಜಿ. ಆಯ್ತಮ್ಮ, ಹೇಳು ತಾಯಿ. ನಮ್ಮ ಮನೇಲಿ ತುಂಬಾನೇ ಸಮಸ್ಯೆ ಸ್ವಾಮಿ. ಒಂದ್ ತಪ್ಪಿದ್ರೆ ಒಂದು. ನಮ್ಮ ಮನೆಯವರು ಇಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲದ್ರ ಮೇಲೆ ಸಾಲ ಮಾಡಿ ಬಂಡವಾಳ ಹಾಕಿ ಇದು ಮಾಡಿದ್ದಾರೆ. ಎಲ್ಲ ಎದುರಾಗ್ತಾ ಇದೆ ಸ್ವಾಮಿ. ನಾನು ನೀವ್ ಹೇಳಿದ್ದೆಲ್ಲ ಪ್ರಯತ್ನ ಪಡ್ತಾನೆ ಇರ್ತೀನಿ. ಆಗಿನ ಪೂರ್ತಿ ಚೆನ್ನಾಗಾಗುತ್ತೆ, ಮತ್ತೆ ಇನ್ನೊಂದು ತರ ಯಾವ್ದಾದ್ರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಏನ್ ಮನೆಯವ್ರ ಹೆಸರು? ಮನೆಯವ್ರ ಹೆಸರು ಶಿವಣ್ಣ ಅಂತ. ಶಿವಣ್ಣ. ಶಿವಣ್ಣನಿಗೆ ಎಲ್ಲಾ ತರ ಕಷ್ಟಗಳು. ಅದರೆ ಸರ್ ಮನೇಲಿ ಎದರೆ ಸ್ವಾಮಿ ಇದ್ದಾರಾ? ಇದ್ರೆ ಫೋನ್ ಕೊಡಮ್ಮ ಬೇಗ. ಕೊಡ್ತೀನಿ ರೀ, ಬನ್ರಿ ತಗಳ್ರಿ, ಮಾತಾಡ್ಬೇಕಂತ ಮಾತಾಡ್ತಾರೆ. ಹಲೋ, ನಮಸ್ತೆ ಸ್ವಾಮಿ. ನಮಸ್ತೆ ಶಿವಣ್ಣವ್ರೆ, ಏನ್ ಮಾಡ್ತಿದ್ದೀರಿ? ಹಲೋ. ಹಲೋ ಶಿವಣ್ಣವ್ರೆ, ಏನ್ ಕೆಲಸ ತಮ್ಮದು? ಉದ್ಯೋಗ ಏನು? ಸ್ವಾಮಿ ಅದೇ ಸ್ವಾಮಿ, ಯಾವ್ದು ಮಾಡಿದ್ರು ತೋಲ್ ಸ್ವಾಮಿ. ಈ ಸತಿ ಈಗ ನೋಡಿ, ಇಲ್ಲಿವರೆಗೂ ಹಾಗಾಗಿದ್ರು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ನಕ್ಷತ್ರ ಪ್ರಕಾರ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಬಹಳ ಅನುಕೂಲ ಆಗುವಂಥ ಕಾಲ. ಇನ್ಯಾವುದಾದ್ರು ಒಂದು ಕೆಲಸ ಕೈಲಿಟ್ಕೊಳ್ಳಿ. ಎಲ್ಲ ಕೆಲಸವನ್ನು ಮಾಡಿಕೊಂಡು ಅದರಲ್ಲಿ ಲಾಸ್ ಮಾಡ್ಕೊಳ್ಳೋದು ಬೇಡ. ಇನ್ನು ಒಂದು ಕೆಲಸ, ಇನ್ನು ಕರೆಕ್ಟಾಗಿ 1 ತಿಂಗಳು 18 ದಿವಸ, ಇವತ್ತಿಗೆ 1 ತಿಂಗಳು 18 ದಿವಸ ಬಿಟ್ಟ ಮೇಲೆ ನೀವು ಯಾವ ಕೆಲಸವನ್ನು ಕೈ ಹಿಡಿತೀರೋ ಆ ಕೆಲಸನೇ ನಿಮ್ಮ ಜೀವನದಲ್ಲಿ ಒಳ್ಳೆ ಆಧಾರ ಸಿಗುತ್ತೆ, ಅದರಿಂದ ಲಾಭ ಸಿಗುತ್ತೆ. ಧೈರ್ಯವಾಗಿ ನೀವು ಮುಂದೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅದಕ್ಕೆ ಮುಂಚಿತವಾಗಿ ನೀವು ಮಾಡಬೇಕಾದ್ದೇನೆಂದರೆ, ನಿಮ್ಮ ಪ್ರಾಂತ್ಯದಲ್ಲಿ ಆ ಕಡೆ ಹತ್ತಿರದಲ್ಲಿ ಎಲ್ಲರೂ ಹರಿಯೋ ನೀರಲ್ಲಿ ಒಂದು ಸ್ನಾನ ಮಾಡಿಕೊಂಡು 4 ಸೋಮವಾರ ಶಿವಾಲಯಕ್ಕೆ ಹೋಗಿ ಒಂದು ಸ್ವಲ್ಪ ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಗಳಿದ್ದರೆ ಆಗಾಗ ಒಂದು ಸ್ವಲ್ಪ ಬಿಸ್ಕೆಟೋ ಬ್ರೆಡ್ಡೋ ಹಾಕ್ತಾ ಬನ್ನಿ. ಇಷ್ಟು ಮಾಡಿ ಖಂಡಿತ ಒಳ್ಳೆ ಅನುಕೂಲ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ.